ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನುಲಿ ಸರಣಿ ಹೈನು ಹೊನ್ನು. ಆತ್ಮೀಯ ರೈತ ಬಾಂಧವರೇ, ಎಲ್ರಿಗೂ ನಮಸ್ಕಾರ. ಇಂದಿನಿಂದ ಹೈನು ಹೊನ್ನು ಸರಣಿಯ 4ನೇ ಆವೃತ್ತಿ ಆರಂಭ ಆಗ್ತಾ ಇದೆ. ಈ ಸರಣಿ ಕುರಿತಂತೆ ಈಗ ತಮ್ಮ ಅನಿಸಿಕೆಗಳನ್ನ ಹೇಳ್ತಾ ಇದ್ದಾರೆ ಹಾಸನ ಆಕಾಶವಾಣಿಯ ಸಹಾಯಕ ನಿರ್ದೇಶಕರಾದಂತಹ BV ಶ್ರೀಧರ್ ಅವರು. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಾನು BV ಶ್ರೀಧರ್, ಸಹಾಯಕ ನಿರ್ದೇಶಕ, ಆಕಾಶವಾಣಿ ಹಾಸನ ಕೇಂದ್ರ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಿಸಾನ್ ವಾಣಿ ಹಾಗೂ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಹೊಸ ಕಾರ್ಯಕ್ರಮ ಕೇಳಿಸ್ತಾನೆ ಬಂದಿದ್ದೀವಿ. ಈ ಬಾರಿ ನಾವು ಹೊಸದಾದ ಒಂದು ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀವಿ. ಇದೇ ತಿಂಗಳ 10ನೇ ತಾರೀಕಿಂದ ಮುಂದಿನ ವರ್ಷ 26/3/26 ಸುದೀರ್ಘವಾಗಿ 1 ವರ್ಷದ ಕಾಲ ಪ್ರತಿ ಗುರುವಾರ ಸಂಜೆ 6:50 ಪಶುವೈದ್ಯಕೀಯ ಹಾಗೂ ಪಶುಪಾಲನೆ ಕುರಿತು ಬಾನುಲಿ ಸರಣಿ ಆರಂಭ ಆಗ್ತಿದೆ. ರೈತ ಬಾಂಧವರು ಈ ಕಾರ್ಯಕ್ರಮನ ಕೇಳಿ ಸದುಪಯೋಗ ಪಡಿಸ್ಕೊಬೇಕಾಗಿ ಕೇಳ್ಕೊತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯಗಳಿವೆ. ಹಕ್ಕಿ ಜ್ವರ ಇರ್ಬೋದು, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ಹಾಗೆ ಹಸುಗಳ ಆರೋಗ್ಯ, ಅದರ ನಿರ್ವಹಣೆ, ಮತ್ತು ಅದನ್ನು ಹೇಗೆ ಪೋಷಣೆ ಮಾಡಬೇಕು, ಪಾಲನೆ ಮಾಡಬೇಕು, ಅದಕ್ಕೆ ಏನೇನು ಮೇವು ಕೊಡಬೇಕು, ಏನೇನು ರೋಗಗಳು ಬರ್ತವೆ, ಬರೀ ಪಶು ಅಲ್ಲದೆ ಬೇರೆ ಇತರೆ ಪ್ರಾಣಿಗಳ ಬಗ್ಗೆನೂ ಸಾಕಷ್ಟು ಕಾರ್ಯಕ್ರಮ ಇದರಲ್ಲಿ ಇರುತ್ತೆ. ರೈತರು ನಿಮಗೆಲ್ಲ ಗೊತ್ತಿರೋ ಹಾಗೆ ಹೈನುಗಾರಿಕೆ ಕೃಷಿಯ ಒಂದು ಮುಖ್ಯವಾದ ಅಂಗ. ಹಂಗಾಗಿ ಸಾಕಷ್ಟು ರೈತರು ಹೈನುಗಾರಿಕೆ, ಕೋಳಿ ಸಾಕಣೆ, ಕುರಿ ಸಾಕಣೆ ಇವೆಲ್ಲ ಮಾಡಿಕೊಂಡು ಸಾಕಷ್ಟು ಲಾಭ ಗಳಿಸಿದ್ದಾರೆ ಮತ್ತು ಜೀವನ ನಡೆಸಲಿಕ್ಕೆ ಅವರಿಗೆ ಕೈ ಹಿಡಿದಿದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಆಕಾಶವಾಣಿ ಹಾಸನ ಕೇಂದ್ರ ನಿಮಗೋಸ್ಕರ ಈ ಒಂದು ಸರಣಿ ಕಾರ್ಯಕ್ರಮ ಹೈನು ಹೊನ್ನು ಇದೇ ತಿಂಗಳ 10ನೇ ತಾರೀಕಿಂದ ಮುಂದಿನ ವರ್ಷ 26 ಅಂದರೆ ಮಾರ್ಚ್ 26ರವರೆಗೆ ಪ್ರತಿ ಗುರುವಾರ ಸಂಜೆ 6:50 ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀವಿ. ಹೈನುಗಾರಿಕೆ ಏನಿದೆ, ನಮ್ಮ ರೈತ ಬಾಂಧವರಿಗೆ ನಿಗದಿತವಾಗಿ ಒಂದು ಸತತವಾಗಿ ಆದಾಯ ಕೊಡುವಂಥ ಒಂದು ಕಾರ್ಯ ಇದು. ಹಾಗಾಗಿ ನಮ್ಮೆಲ್ಲ ರೈತರುಗಳು ಈ ಒಂದು ಕೃಷಿ ಜೊತೆ ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡ್ರೆ ಅವರಿಗೆ ಸ್ಥಿರವಾದ ಒಂದು ಆದಾಯ ಬರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ, ಈ ಒಂದು ಸರಣಿ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಒಂದು ಸರಣಿ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಗೆ ಬೇಕಾದಂಥ ಎಲ್ಲ ವಿಷಯಗಳ ಬಗ್ಗೆ ನಾವು ನಿಮಗೆ ಮಾಹಿತಿ ಕೊಡ್ತೀವಿ. ಈ ಮಾಹಿತಿಯನ್ನು ನೀವು ಕೇಳಿ ಈ ಒಂದು ಹೈನುಗಾರಿಕೆ ನೀವು ಸಣ್ಣದಾಗಿ ಶುರು ಮಾಡಿದ್ರೂ ಒಂದು ನಿರ್ದಿಷ್ಟ ಆದಾಯ ಸದಾ ಬರ್ತಿರುತ್ತೆ. ನಿಮಗೆ ಮಳೆ ಕೈ ಕೊಟ್ಟರೂ ಈ ಒಂದು ಹೈನುಗಾರಿಕೆ ಎಂದು ಕೈ ಕೊಡೋದಿಲ್ಲ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮನ ಕೇಳಿ ಉಪಯೋಗ ಪಡ್ಕೊಳ್ಳಿ. ನಮಸ್ಕಾರ. ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಆದಂತಹ ಡಾಕ್ಟರ್ OR ನಟರಾಜ್ ಅವರು ಸರಣಿ ಕುರಿತಂತೆ ತಮ್ಮ ಅಭಿಪ್ರಾಯವನ್ನ ಈ ರೀತಿ ಹಂಚಿಕೊಂಡ್ರು. ಹಾಸನ ಆಕಾಶವಾಣಿಯ ಎಲ್ಲ ಕೇಳುಗರಿಗೆ ನಮಸ್ಕಾರಗಳು. ನಾನು ಡಾಕ್ಟರ್ OR ನಟರಾಜ್, ಡೀನ್ ಪಶುವೈದ್ಯಕೀಯ ಮಹಾವಿದ್ಯಾಲಯ ಹಾಸನ. ಪಶುವೈದ್ಯಕೀಯ ಮಹಾವಿದ್ಯಾಲಯ ಹಾಸನ ಕರ್ನಾಟಕ ಪಶು ಮತ್ತು ಮೀನುಗಾರಿಕೆ ವಿಶ್ವವಿದ್ಯಾಲಯ ಬರುವಂಥ ಒಂದು ಸಂಸ್ಥೆ. ನಾವು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಹಾಸನ ಆಕಾಶವಾಣಿಯ ಸಹಯೋಗದಲ್ಲಿ ಹೈನು ಹೊನ್ನು ಎಂಬ ನೂತನ ಸರಣಿಯನ್ನ ಇಂದಿನಿಂದ ಅಂದರೆ ಏಪ್ರಿಲ್ 10ರಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಸರಣಿ ಹೈನುಗಾರರು, ಪಶುಪಾಲಕರು, ಕೃಷಿಕರು ಹಾಗೂ ಪ್ರಾಣಿ ಪ್ರಿಯರಿಗೆ ಉಪಯುಕ್ತವಾದ ಮಾಹಿತಿನ ಕೊಡುತ್ತೆ ಹಾಗೂ ಜ್ಞಾನವನ್ನು ಸಹ ನೀಡಲಿದ್ದು, ಈ ಸರಣಿಯ ಸದ್ಬಳಕೆಯನ್ನು ತಾವೆಲ್ಲರೂ ಮಾಡಿಕೊಳ್ಬೇಕಾಗಿ ವಿನಂತಿ ಮಾಡಿಕೊಳ್ತಾ, ಈ ಸರಣಿಯಲ್ಲಿ ತಮಗೆ ಉಪಯುಕ್ತವಾದಂಥ ಸುಮಾರು ಒಂದು 50 ವಿಷಯಗಳ ಬಗ್ಗೆ ಮಾಹಿತಿಯನ್ನು ನಾವು ನಮ್ಮ ಹಾಸನ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಂಪನ್ಮೂಲ ವ್ಯಕ್ತಿಗಳು ಇದರಲ್ಲಿ ತಮ್ಮ ಮುಂದೆ ಚರ್ಚೆ ಮಾಡಲಿದ್ದಾರೆ, ಹಂಚಿಕೊಳ್ಳಿದ್ದಾರೆ. ಅದರಲ್ಲಿ ಅತಿ ಮುಖ್ಯವಾದ್ದು ಅಂತಂದರೆ, ಇತ್ತೀಚೆಗೆ ನೀವೆಲ್ಲ ಕೇಳಿರ್ಬೋದು ಅಕ್ಕಿ ಜ್ವರದ ಬಗ್ಗೆ. ಇದು ಯಾವ ರೀತಿ ಅಕ್ಕಿ ಜ್ವರ ಬಂದು ಈ ಕೋಳಿ ಸಾಕಾಣಿಕೆ ಇದರಲ್ಲಿ ತೊಂದರೆ ಮಾಡುತ್ತೆ, ಮತ್ತು ಇದಕ್ಕೆ ಏನೇನು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು, ನಾವು ಕೋಳಿಗಳನ್ನು ಹೇಗೆ ಕಾಪಾಡಬೇಕು ಅನ್ನೋ ವಿಷಯನೂ ಸಹ ತಿಳಿಸ್ಕೊಡ್ತಾರೆ. ಹಾಗೆ ತಮಗೆಲ್ಲ ಗೊತ್ತಿರೋ ಹಾಗೆ ಪಶುಗಳಿಗೆ ಚಿಕಿತ್ಸೆ ಕೊಡೋ ಅಂತಲೂ ಎಲ್ಲರೂ ವೈದ್ಯರೇ ಎಷ್ಟು ಸರಿ ಎಷ್ಟು ಮಿಥ್ಯ ಅನ್ನೋಂಥ ವಿಷಯನೂ ತಿಳಿಸ್ಕೊಡ್ತಾರೆ. ಹಾಗೆ ಕೆಚ್ಚಲು ಬಾವು ತಮಗೆಲ್ಲ ಗೊತ್ತೇ ಇದೆ, ಮಿಶ್ರತಳಿ ಹಸುಗಳಲ್ಲಿ ಕೆಚ್ಚಲು ಬಾವು ಎಷ್ಟು ತೊಂದರೆಯನ್ನು ಕೊಡುತ್ತೆ ರೈತ ಬಾಂಧವರಲ್ಲಿ ಅಂತ ಹೇಳಿ ಇದ್ರ ಬಗ್ಗೆನೂ ವಿಷಯನ ಸವಿಸ್ತರವಾಗಿ ನಾವು ತಿಳ್ಕೊಬೋದು. ಮತ್ತು ಕೋಳಿ ಮತ್ತು ಮೊಟ್ಟೆ ಸೇವನೆಯಲ್ಲಿ ಇರುವಂಥ ತಪ್ಪು ತಿಳುವಳಿಕೆಗಳು,
ಅಂದರೆ ಈಗೆಲ್ಲ ತಮಗೆ ಗೊತ್ತಿದೆ, ಸ್ವಲ್ಪ ಕೋಳಿ ಮಾಂಸ ಜಾಸ್ತಿ ತಿಂದರೆ ಉಷ್ಣ ಅಂತ ಹೇಳೋದು, ಮೊಟ್ಟೆ ಜಾಸ್ತಿ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಮಟ್ಟ ಜಾಸ್ತಿ ಆಗುತ್ತೆ ಅಂತ ಎಲ್ಲ ಅನೇಕಾರು ತಪ್ಪು ತಿಳುವಳಿಕೆಗಳಿದ್ದಾವೆ. ಇದ್ರ ಬಗ್ಗೆನೂ ಸಹ ಅನೇಕಾರು ವಿಷಯಗಳನ್ನು ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ತಿಳಿಸ್ಕೊಡಲಿದ್ದಾರೆ. ಮತ್ತು ಜಾನುವಾರುಗಳಲ್ಲಿ ಪ್ರಾಣಿಜನ್ಯ ರೋಗಗಳ ಅರಿವು ಮತ್ತು ನಿರ್ವಹಣೆಯ ಹೆಜ್ಜೆಗಳು, ಅಂದರೆ ಪ್ರಾಣಿಜನ್ಯ ರೋಗಗಳು ಯಾವ್ಯಾವು, ಅವು ಹೇಗೆ ಅವು ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಹರಡ್ತವೆ, ಇದನ್ನು ಯಾವ ರೀತಿ ನಿರ್ವಹಣೆ ಮಾಡ್ಬೋದು, ಮತ್ತು ಬರದೇ ಇರೋ ಹಾಗೆ ಯಾವ ರೀತಿ ನೋಡ್ಕೋಬೋದು ಅನ್ನೋದ್ರ ಬಗ್ಗೆನೂ ಸಹ ಅನೇಕಾರು ವಿಷಯಗಳನ್ನು ತಿಳಿಸ್ಕೊಡ್ತಾರೆ. ಇಷ್ಟೇ ಅಲ್ಲದೆ 5 ರಾಸುಗಳಲ್ಲಿ ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿ ಆಧುನಿಕ ತಂತ್ರಜ್ಞಾನಗಳು, ಫರ್ಟಿಲಿಟಿ ಅಂತ ಅಂದರೆ ನಮಗೆ ಗೊತ್ತೇ ಇದೆ, ಸರಿಯಾದ ಸಮಯದಲ್ಲಿ ಮಿಶ್ರತಳಿ ಹಸುಗಳು ಸರಿಯಾಗಿ ಫಲ ಕಟ್ಟೋದಿಲ್ಲ ಅಂತ ಹೇಳಿ, ಮತ್ತು ರಿಪೀಟೆಡ್ ಬ್ರೀಡರ್ಸ್ ಅಂತೇಳಿ ಪದೇ ಪದೇ ಈಟಿಗೆ ಬರೋದು, ಫಲ ನಿಲ್ದಲೇ ಇರೋದು, ಈ ಎಲ್ಲ ವಿಷಯಗಳಿಗೆ ಏನು ಕಾರಣಗಳೇನು, ಅದನ್ನು ಹೇಗೆ ಹೋಗ್ಲಾಡಿಸ್ಬೋದು ಅಂತೆಲ್ಲ ಸಹ ತಿಳಿಸ್ಕೊಡ್ತಾರೆ. ಮತ್ತು ಹುಚ್ಚು ನಾಯಿ ಕಡಿತ ಮತ್ತು ನಿರ್ವಹಣೆ, ತಮಗೆಲ್ಲ ಗೊತ್ತೇ ಇದೆ ಹುಚ್ಚು ನಾಯಿ ಕಡಿತ ಅಂತಂದರೆ ರೇಬಿಸ್ ರೋಗ ಎಷ್ಟು ಮಾರಕ ರೋಗ ಅಂತೆಲ್ಲ ಗೊತ್ತಿದೆ. ಇದ್ರ ಬಗ್ಗೆ ಅನೇಕಾರು ವಿಷಯಗಳನ್ನು ತಿಳಿಸ್ಕೊಡ್ಲಿದ್ದಾರೆ. ಮತ್ತು ಜಾನುವಾರುಗಳಲ್ಲಿ ವಿವಿಧ ರೀತಿಯ ಕ್ಯಾನ್ಸರ್ಗಳ ನಿರ್ವಹಣೆ, ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ನಮ್ಮಲ್ಲಿ ಮನುಷ್ಯರಲ್ಲಿ ಕ್ಯಾನ್ಸರ್ ಎಷ್ಟಿನ ಮಟ್ಟದಲ್ಲಿ ಹರಡ್ತಾ ಇದೆ ಅಂತ ತಮಗೆಲ್ಲ ಗೊತ್ತೇ ಇದೆ. ಅದೇ ರೀತಿ ಜಾನುವಾರುಗಳಲ್ಲಿ ವಿವಿಧ ರೀತಿಯ ಕ್ಯಾನ್ಸರ್ಗಳು ಯಾವ್ಯಾವ ಇದ್ದಾವೆ, ಅವನ್ನ ನಿರ್ವಹಣೆ ಮಾಡೋದು ಹೇಗೆ, ಅದನ್ನು ತಿಳ್ಕೊಳೋದು ಹೇಗೆ ಅಂತ ಹೇಳಿ ವಿಷಯಗಳನ್ನು ಮಂಡಿಸಲಿದ್ದಾರೆ. ಮತ್ತು ಹಂದಿಗಳಲ್ಲಿ ಜ್ವರದ ಲಕ್ಷಣಗಳು ಮತ್ತು ತಡೆಗಟ್ಟುವಿಕೆ, ತಮಗೆಲ್ಲ ಗೊತ್ತೇ ಇದೆ ಹಾಸನ ಜಿಲ್ಲೆ ಹಂದಿ ಸಾಕಾಣಿಕೆಗೆ ಒಂದು ಪ್ರಮುಖ ಸ್ಥಾನನ ಹೊಂದಿದೆ ನಮ್ಮ ಕರ್ನಾಟಕದಲ್ಲಿ. ಸೊ ಈ ಹಂದಿ ಸಾಕಾಣಿಕೆಯಲ್ಲಿ ಬರುವಂಥ ಜ್ವರದ ಲಕ್ಷಣಗಳನ್ನು ಹೇಗೆ ತಡೆಗಟ್ಟೋದು ಅನ್ನೋದನ್ನು ಸಹ ತಿಳಿಸ್ಕೊಡ್ಲಿದ್ದಾರೆ. ಮತ್ತು ಜಾನುವಾರುಗಳಲ್ಲಿ ಮೂತ್ರಕಲ್ಲಿನ ತೊಂದರೆ ಮತ್ತು ಅದರ ನಿರ್ವಹಣೆ, ಈಗ ನಾವು ಯೂರೋಲಿತ್ಸ್ ಅಂತ ಏನು ಹೇಳ್ತೀವಿ, ಮೂತ್ರಕಲ್ಲುಗಳು ನಮ್ಮಲ್ಲಿ ಅಷ್ಟೇ ಸಾಮಾನ್ಯ ಅಂತ ಅನ್ಕೊಂತೀವಿ ಮನುಷ್ಯರಲ್ಲಿ, ಆದರೆ ಜಾನುವಾರುಗಳಲ್ಲೂ ಸಹ ಈ ಮೂತ್ರಕಲ್ಲಿನ ತೊಂದರೆ ಇರುತ್ತೆ, ಅದನ್ನು ನಿರ್ವಹಣೆ ಮಾಡೋದು ಹೇಗೆ ಅಂತ ಹೇಳಿ ತಿಳಿಸ್ಕೊಡ್ಲಿದ್ದಾರೆ. ಮತ್ತು ಹಾಗೆ ಜಾನುವಾರುಗಳಲ್ಲಿ ಲಸಿಕೆ ಮಹತ್ವ, ನಾನು ಈಗಾಗಲೇ ಹೇಳಿದೆ, ಆ ರೋಗಗಳದ್ದು ಬರದ ಹಾಗೆ ತಡೆಗಟ್ಟೋದು ಅಂದರೆ ಅತಿ ಮುಖ್ಯವಾದ್ದು ಅಂತ ಅಂದರೆ ಲಸಿಕೆ ಹಾಕ್ಸ್ಕೊಳೋದು, ಯಾವ್ಯಾವ ರೋಗಕ್ಕೆ ನಾವು ಲಸಿಕೆ ಹಾಕ್ಕೋಬೇಕು ಅನ್ನೋ ವಿಷಯನೂ ಸಹ ಇದರಲ್ಲಿ ತಿಳಿಸ್ಕೊಡ್ತಾರೆ. ಮತ್ತು ಪ್ರಾಣಿಗಳಲ್ಲಿ ಕಳೆನಾಶಕ ವಿಷಬಾಧೆ ಮತ್ತು ತಡೆಗಟ್ಟುವ ವಿಧಾನಗಳು, ಈಗ ತಮಗೆಲ್ಲ ಗೊತ್ತೇ ಇದೆ, ಈಗ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕಳೆನಾಶಕನ ಸಿಂಪಡಿಸ್ತಾ ಇದ್ದೀವಿ, ಇದರಿಂದ ಜಾನುವಾರುಗಳಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಅಂತೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ. ಇಷ್ಟೇ ಅಲ್ಲದೆ ಪಶುಸಂಗೋಪನೆಯಲ್ಲಿ ಅನೇಕಾರು ಆಚರಣೆಗಳಿದ್ದಾವೆ, ಅಂದರೆ ವಿಶ್ವ ವೈದ್ಯಕೀಯ ದಿನ ಅಂದರೆ ಈ ಏಪ್ರಿಲ್ 26 ಏನು ಆಚರಿಸ್ತೀವಿ ಅದ್ರ ಬಗ್ಗೆ ಇರ್ಬೋದು, ವಿಶ್ವ ಮೊಟ್ಟೆ ದಿನ ಇರ್ಬೋದು, ಮತ್ತು ವಿಶ್ವ ಪ್ರಾಣಿ ರೋಗಗಳ ದಿನ ಅಂತ ಹೇಳಿ ಅನೇಕಾರು ದಿನಾಚರಣೆಗಳು ಬರ್ತವೆ. ಅದರ ದಿನಾಚರಣೆಗಳನ್ನು ಪ್ರಾಮುಖ್ಯತೆ ಏನು ಮತ್ತು ಅದರ ವಿಷಯಗಳನ್ನು ಭಾಗ ತಿಳಿಸ್ಕೊಡ್ತಾರೆ. ಮತ್ತು ಇಂಥ ವಿಷಯಗಳನ್ನು ಕುರಿತು ಕಾರ್ಯಕ್ರಮದಲ್ಲಿ ಬಾನುಲಿ ತರಗತಿಗಳು ಪ್ರಸಾರವಾಗ್ತವೆ. ನಮ್ಮ ವಿಶ್ವವಿದ್ಯಾಲಯದ ಹಾಗೂ ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯದ ನುರಿತ ಪ್ರಾಧ್ಯಾಪಕರುಗಳು ಮತ್ತು ಸಹ ಪ್ರಾಧ್ಯಾಪಕರುಗಳು, ಸಹಾಯಕ ಪ್ರಾಧ್ಯಾಪಕರುಗಳು ಮತ್ತು ಕೃಷಿಕರು ವಿಚಾರಗಳನ್ನು ಹಂಚ್ಕೊಳ್ತಾ ಇದ್ದಾರೆ. ಮತ್ತು ಹೈನುವನ್ನು ಸರಣಿ, ಈ ಸರಣಿ ಹಾಸನ ಆಕಾಶವಾಣಿಯಿಂದ ಪ್ರತಿ ಗುರುವಾರ ಸಂಜೆ 6:50 ಪ್ರಸಾರ ಆಗುತ್ತೆ. ಹೈನುವನ್ನು 4ನೇ ಸರಣಿ. ಈ ಹಿಂದೆ ಆಗಲೇ ನಾವು ಪಶುವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಹಾಸನದ ಒಂದು ಆಕಾಶವಾಣಿ ಸಹಯೋಗದೊಂದಿಗೆ 3 ಬಾನುಲಿ ಸರಣಿ ಕಾರ್ಯಕ್ರಮಗಳನ್ನು ನಾವು ತುಂಬ ಯಶಸ್ಸಿನಿಂದ ನಿರೂಪಿಸಿದ್ದೀವಿ. ಇದು 4ನೇ ಈ ಒಂದು ಬಾನುಲಿ ಸರಣಿ ಕಾರ್ಯಕ್ರಮದ ಒಂದು ಸದ್ಬಳಕೆಯನ್ನು ತಾವು ಮಾಡ್ಕೋಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ನಮಸ್ಕಾರ. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಸಾಕು ಪ್ರಾಣಿ ದಿವಸ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ನಾವು ಅನಾದಿ ಕಾಲದಿಂದಲೂ ಕೂಡ ಸಾಕು ಪ್ರಾಣಿಗಳೊಟ್ಟಿಗೆ ಬೆರೆತು ಅವುಗಳನ್ನು ಸಾಕಾಣಿಕೆಯನ್ನು ಮಾಡಿಕೊಂಡು ಅದರಿಂದ ನಾವು ಒಂದಷ್ಟು ಅನುಕೂಲಗಳನ್ನು ಕೂಡ ಮಾಡಿಕೊಂಡು ನಮ್ಮ ಬದುಕನ್ನು ಕಟ್ಟಿಕೊಂಡು ಬರ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ತರಹದ ಪ್ರಾಣಿಗಳನ್ನು ನಾವು ಸಾಕಾಣಿಕೆಯನ್ನು ಮಾಡ್ತೇವೆ. ಮನೆಯಲ್ಲಿ ಸಾಕಾಣಿಕೆ ಮಾಡ್ತಕ್ಕಂತಹ ನಾಯಿ ಆಗಿರ್ಬೋದು, ಬೆಕ್ಕಾಗಿರ್ಬೋದು, ದನಕರುಗಳಾಗಿರ್ಬೋದು, ಎತ್ತು, ಎಮ್ಮೆ, ಹೀಗೆ ಬೇರೆ ಬೇರೆ ತರಹದ ಸಾಕು ಪ್ರಾಣಿಗಳನ್ನು ನಾವು ಸಾಕಿಕೊಂಡು ಬಂದಿದ್ದೇವೆ. ಈ ನಿಟ್ಟಿನಲ್ಲಿ ಈ ಸಾಕು ಪ್ರಾಣಿಗಳನ್ನು ಸಾಕಾಣಿಕೆ ಮಾಡುವ ಸಂದರ್ಭದಲ್ಲಿ ನಾವು ಹೇಗೆ ಅವುಗಳನ್ನು ನೋಡಿಕೊಳ್ಳಬೇಕು, ಅವುಗಳಿಂದ ಕೇವಲ ಉಪಯೋಗವನ್ನು ಮಾಡಿಕೊಳ್ಳುವಂಥದ್ದು ಅಷ್ಟೇ ಅಲ್ಲ, ಅದರ ಜೊತೆಗೆ ಅವುಗಳನ್ನು ನಾವು ಅನೇಕ ನೀತಿ ನಿಯಮಗಳನ್ನು ಆಧರಿಸಿ ಅನುಸರಿಸಿ ಸಾಕಾಣಿಕೆಯನ್ನು ಮಾಡಬೇಕಾಗುತ್ತೆ. ಸಾಕಷ್ಟು ಅನುಕೂಲಗಳನ್ನು ಅದರಿಂದ ನಾವು ಪಡೆದುಕೊಳ್ತೇವೆ. ಹಾಲಿನ ರೂಪದಲ್ಲಿ, ಮಾಂಸದ ರೂಪದಲ್ಲಿ ಹಾಗೂ ಪ್ರೀತಿಯ ರೂಪದಲ್ಲಿಯೂ ಕೂಡ ನಾವು ಅನೇಕ ಅನುಕೂಲಗಳನ್ನು ಮಾಡಿಕೊಳ್ತೇವೆ. ಈ ನಿಟ್ಟಿನಲ್ಲಿ ಈ ರಾಷ್ಟ್ರೀಯ
ಸಾಕು ಪ್ರಾಣಿ ದಿವಸ ಅಂತ ಅಂದರೆ ಏನು, ನಮ್ಮ ಪ್ರಾಣಿಗಳ ಸಾಕಾಣಿಕೆ ಅನ್ನುವಂಥದ್ದು ಹೇಗೆ ಇರಬೇಕು, ಅದಕ್ಕೆ ಏನೆಲ್ಲ ಕಟ್ಟುಪಾಡುಗಳು ಇದ್ದಾವೆ, ಅದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಹೇಮಂತ್ ಗೌಡ ಅವರು. ಡಾಕ್ಟರೇ, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ರಾಷ್ಟ್ರೀಯ ಸಾಕು ಪ್ರಾಣಿ ದಿವಸವನ್ನು ಏಪ್ರಿಲ್ ತಿಂಗಳ 11ನೇ ತಾರೀಕು ಪ್ರತಿ ವರ್ಷವೂ ಕೂಡ ಆಚರಣೆಯನ್ನು ಮಾಡಿಕೊಂಡು ಬರಲಾಗ್ತಾ ಇದೆ. ಯಾಕೆ ಈ ಆಚರಣೆಯನ್ನು ಮಾಡಲಾಗ್ತಾ ಇದೆ, ಯಾವಾಗಿನಿಂದ ಮಾಡಲಾಗ್ತಾ ಇದೆ? ಇದೊಂದು ಪ್ರಮುಖವಾದ ದಿನದ ಆಚರಣೆ. ಸಾಮಾನ್ಯವಾಗಿ ಏಪ್ರಿಲ್ 11 ಆ ದಿನ ನಾವು ರಾಷ್ಟ್ರೀಯ ಸಾಕು ಪ್ರಾಣಿ ದಿನ ಅಂತ ಹೇಳಿ ಆಚರಿಸ್ತೀವಿ. ಇದೇ ರೀತಿ ಅಕ್ಟೋಬರ್ 4 ಇನ್ನೊಂದು ದಿನ ಇದೆ, ಅದು ವಿಶ್ವ ಪ್ರಾಣಿ ದಿನ ಅಂತ ಹೇಳಿ ನಾವು ಆಚರಿಸ್ತೀವಿ. ಅಂದ್ರೆ ವಿಶ್ವ ಪ್ರಾಣಿ ದಿನಕ್ಕೂ ಮತ್ತೆ ಸಾಕು ಪ್ರಾಣಿ ದಿನಕ್ಕೂ ಒಂದ್ ಸ್ವಲ್ಪ ವ್ಯತ್ಯಾಸ ಇದೆ. ವಿಶ್ವ ಪ್ರಾಣಿ ಅಂದ್ರೆ ಅದು ನಾವು ಸಾಕಿರ್ತಕ್ಕಂಥ ಪ್ರಾಣಿಗಳಾಗ್ಬೋದು ಅಥವಾ ವನ್ಯಜೀವಿಗಳಾಗಿರ್ಬೋದು, ಸಾಕದಲ್ಲಿ ಇರ್ತಕ್ಕಂಥ ಜೀವಿಗಳು, ಆ ಪ್ರಾಣಿಗಳ ಆಚರಣೆಗೋಸ್ಕರನೇ ಇರ್ತಕ್ಕಂಥ ಒಂದು ದಿನ, ಅದು ವಿಶ್ವ ಪ್ರಾಣಿ ದಿನ. ಆದ್ರೆ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಇವತ್ತಿನ ದಿನ ರಾಷ್ಟ್ರೀಯ ಸಾಕು ಪ್ರಾಣಿ ದಿನ. ಸಾಕು ಪ್ರಾಣಿ ಅಂದ ತಕ್ಷಣ ನಮ್ಮ ಜನರಲ್ಲಿ ಬರ್ತಕ್ಕಂಥದ್ದೇನು, ನಾಯಿ ಇರ್ಬೋದು, ಮನೇಲಿ ಇರ್ತಕ್ಕಂಥದ್ದು, ಬೆಕ್ಕಿರ್ಬೋದು ಅಥವಾ ಅಕ್ಕಿಗಳಿರ್ಬೋದು, ಆ ರೀತಿಯಾಗಿ ಅನ್ಕೋತೀವಿ. ಆದ್ರೆ ನಮ್ಮ ಸಂಸ್ಕೃತಿಲಾಗ್ಲಿ ಅಥವಾ ನಮ್ಮ ಭಾರತದಲ್ಲಾಗ್ಲಿ ನಾವು ಎಲ್ಲಾ ಪ್ರಾಣಿಗಳನ್ನು ಸಹ ಸಾಕೋ ಪ್ರಾಣಿ ರೀತಿನೇ ನಾವು ಅವುಗಳನ್ನ ನಾವು ಮನೇಲಿ ಇಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಸಾಕು ಪ್ರಾಣಿ ಅಂತ ನಾವು ಈ ಹಿನ್ನೆಲೆಯಲ್ಲಿ ಹೇಳೋದಾದ್ರೆ, ಯಾವೆಲ್ಲ ಪ್ರಾಣಿಗಳನ್ನ ನಾವು ಒಂದು ಹಾಲು ಪಡಿಲಿಕ್ಕಾಗ್ಬೋದು ಅಥವಾ ಕೆಲಸ ಮಾಡ್ಲಿಕ್ಕಾಗ್ಬೋದು ಅಥವಾ ನಮಗೆ ಖುಷಿ ಕೊಡ್ಲಿಕ್ಕೆ ನಾಯಿಗಳಿರ್ಬೋದು ಅಥವಾ ಬೆಕ್ಕಿರ್ಬೋದು, ಅವುಗಳನ್ನೆಲ್ಲ ಸೇರಿ ನಾವು ಆ ಒಂದು ಪ್ರಾಣಿಗಳಿಗೆ ಮನ್ನಣೆ ಏನ್ ಕೊಡಬೇಕು, ಆ ದಿನನ ನಾವು ಸಾಕು ಪ್ರಾಣಿ ದಿನ ಅಂತ ನಾವು ಆಚರಿಸಬಹುದು. ಏನಕ್ಕೆ ಆಚರಿಸಬೇಕು ಅನ್ನೋಂಥದ್ದು ಈಗ ಪ್ರಶ್ನೆ. ಮನುಷ್ಯರು ಅಥವಾ ಪ್ರಾಣಿಗಳ ನಡುವೆ ಇರ್ತಕ್ಕಂಥ ಒಂದು ಬಾಂಧವ್ಯ ಏನಿದೆ, ಅದು ಇವತ್ತು ನೆನ್ನೆದಲ್ಲ, ಇದು ಪೂರ್ವ ಐತಿಹಾಸಿಕ ಅವಧಿಯಿಂದಲೂ ಇರ್ತಕ್ಕಂಥದ್ದು. ನಮ್ಮ ಅನೇಕ ಗ್ರಂಥಗಳಲ್ಲಿ, ಪುರಾಣಗಳಲ್ಲಿ ಮತ್ತೆ ಶಾಸನಗಳಲ್ಲಿ ನಾವು ಅದನ್ನ ಕಾಣ್ಬೋದು. ಅದೇ ರೀತಿ ನಾವು ಅವು ಏನು ಬಾಂಧವ್ಯ ಇದೆ ಅದನ್ನ ಗೌರವಿಸೋಕ್ಕೋಸ್ಕರ ಮತ್ತೆ ಸಾಕು ಪ್ರಾಣಿಗಳಿಂದ ನಮಗೆ ದೊರೆತಕ್ಕಂಥ ಏನೋ ಅನೇಕ ಪ್ರಯೋಜನಗಳು, ಅದು ಸಂತೋಷ ಆಗ್ಬೋದು ಅಥವಾ ಒಡನಾಟ ಆಗ್ಬೋದು ಅಥವಾ ಆರ್ಥಿಕವಾಗಿ ಹಿನ್ನೆಲೆ ಆಗ್ಬೋದು, ಆ ಎಲ್ಲಾ ಅಂಶಗಳನ್ನು ಒಳಗೊಂಡು ಆ ಒಂದು ಬಾಂಧವ್ಯಕ್ಕೆ ಮನ್ನಣೆ ನೀಡುವಂತಹ ದಿನ ಏನಿದೆ ಆಚರಣೆ ಮಾಡ್ತೀವಿ, ಅದೇ ಸಾಕು ಪ್ರಾಣಿ ದಿನ ಏಪ್ರಿಲ್ 11. ಈ ಒಂದು ದಿನನ 2006ರಿಂದ ಮುನ್ನೆಲೆಗೆ ಬಂದಿದೆ ಈ ಆಚರಣೆ. ಇದನ್ನ ಮುಖ್ಯವಾಗಿ ಒಬ್ರು ಮಹಿಳೆ ಕೋಲೆನ್ ಪೈಗೆ ಅನ್ನುವಂಥವ್ರು, ಅಂದ್ರೆ ವಕೀಲ ವೃತ್ತಿ ಇವರು, ಮತ್ತೆ ಸಾಕು ಪ್ರಾಣಿ ಜೀವನ ಶೈಲಿ ಬಗ್ಗೆ ಇವರು ಅಧ್ಯಯನ ಮಾಡಿರ್ತಕ್ಕಂಥವ್ರು. ಇವರು ರಾಷ್ಟ್ರೀಯ ಸಾಕು ಪ್ರಾಣಿ ದಿನನ 2006ರಲ್ಲಿ ಮುನ್ನೆಲೆಗೆ ತಂದ್ರು. ಅವರು ತಂದಂತಹ ಸಂದರ್ಭದಲ್ಲಿ ಅವ್ರದ್ದು ದೃಷ್ಟಿಕೋನ ಏನಿತ್ತು ಅಥವಾ ಈ ಆಚರಣೆಯ ಹಿನ್ನೆಲೆ ಏನಿತ್ತು ಅಂದ್ರೆ, ನಮ್ಮಲ್ಲಿ ಅನೇಕ ಸಾಕು ಪ್ರಾಣಿಗಳಿಗೆ ನಿರ್ಗತಿಗಳು ಆಗಿದ್ದಾವೆ. ಅಂದ್ರೆ ಅವುಗಳಿಗೆ ಯಾವುದೇ ಮನೆ ಅಥವಾ ವಸತಿ ಅಥವಾ ಊಟ ಅಥವಾ ಆಹಾರ ಸಿಗದಲೆ ಬೇಕಾಬಿಟ್ಟಿ ಬಿಡಾಡಿಗಳಾಗಿರ್ತಕ್ಕಂಥ ಸನ್ನಿವೇಶಗಳಿದ್ದಾವೆ. ಅಂತ ಒಂದು ಪ್ರಾಣಿಗಳನ್ನ ಗುರುತಿಸಿ ಅವಕ್ಕೆ ಒಂದು ವಸತಿ ಕಲ್ಪಿಸುವಂಥದ್ದು ಮತ್ತೆ ನಮ್ಮ ಸಾಕಾಣಿಕೆಯಲ್ಲಿ ಇರ್ತಕ್ಕಂಥ ಕೆಲವು ಪ್ರಾಣಿ ಕಲ್ಯಾಣ ಅಂಶಗಳನ್ನ ಏನೆಲ್ಲ ನಮ್ಮ ಸಾಕು ಪ್ರಾಣಿ ಪ್ರಿಯರು ಅನ್ವಯಿಸಬೇಕು ಅಥವಾ ನಮ್ಮ ರೈತರು ಅದರಲ್ಲಿ ಪಾಲನೆ ಮಾಡಬೇಕು ಅನ್ನೋಂಥದ್ದನ್ನ ಅವರಿಗೆ ತಿಳುವಳಿಕೆ ಮೂಡಿಸಬೇಕು ಅನ್ನೋಂಥದ್ದು ಅವ್ರ ಉದ್ದೇಶವಾಗಿತ್ತು ಮುಖ್ಯವಾಗಿ. ಮತ್ತೆ ರಾಷ್ಟ್ರೀಯ ಸಾಕು ಪ್ರಾಣಿ ದಿನವನ್ನ ಹೇಗೆ ಆಚರಿಸಬಹುದು ನಮ್ಮ ಕಾಲಘಟ್ಟದಲ್ಲಿ ಅಥವಾ ನಮ್ಮ ಸನ್ನಿವೇಶದಲ್ಲಿ ಭಾರತದಲ್ಲಿ ಹೇಗೆ ಆಚರಿಸಬಹುದು ಅಂದ್ರೆ, ನಾವು ದತ್ತು ಸ್ವೀಕಾರ ಮಾಡುವಂತ ಮೂಲಕ. ಅಂದ್ರೆ ಕೆಲವು ಬಿಡಾಡಿ ಪ್ರಾಣಿಗಳಿರ್ತವೆ, ಅದನ್ನ ಸಾಕುವಂತಹ ಕೇಂದ್ರಗಳಿರ್ತವೆ, ಮುಖ್ಯವಾಗಿ SPCA ಅಂತೀವಿ ನಾವು ಅಥವಾ ಕ್ಯೂಪಾ ಅಂತೀವಿ, ಕರುಣ ಅಂತೀವಿ, ಈ ಎಲ್ಲ ಪ್ರಾಣಿದಾಯ ಸಂಸ್ಥೆಗಳಿವು. ಮುಖ್ಯವಾಗಿ ಅಂತಹ ಸಂಸ್ಥೆಗಳಲ್ಲಿ ಅನೇಕ ಬಿಡಾಡಿ ಪ್ರಾಣಿಗಳನ್ನ ಇಟ್ಕೊಂಡಿರ್ತಾರೆ. ಅಂತ ಪ್ರಾಣಿಗಳನ್ನ ನಾವು ದತ್ತು ತಗೊಳ್ಳೋಂಥ ಮೂಲಕ ನಾವು ಆಶ್ರಯ ಕಲ್ಪಿಸಬಹುದು ಆ ಪ್ರಾಣಿಗಳಿಗೆ. ಎರಡನೇದು ಜವಾಬ್ದಾರಿಯುತವಾಗಿ ಈ ಸಾಕು ಪ್ರಾಣಿ ಮಾಲೀಕತ್ವ ಏನಿದೆ, ಮುಖ್ಯವಾಗಿ ಏನು ಈಗ ನಾಯಿ ಸಾಕಿರ್ತೀವಿ ನಾವು, ಕೆಲವರು ಅವರು ವಯಸ್ಸಾಯ್ತು ಅದಕ್ಕೆ ಹುಷಾರಿಲ್ಲ, ಅವಾಗ ಬೇಕಾಬಿಟ್ಟು ಎಲ್ಲಾದ್ರೂ ಬಿಟ್ಟು ಬಂದ್ಬಿಡ್ತಾರೆ. ಸೊ ಆ ರೀತಿ ಮಾಡಬಾರ್ದು. ಆ ಒಂದು ಹೆಂಗ್ ಮಾಡ್ತಾರೆ ಅದು ತುಂಬಾ ಅನ್ಯಾಯ ಪ್ರಾಣಿಗಳಿಗೆ ಮುಖ್ಯವಾಗಿ. ಸೊ ಅದನ್ನು ವಕಾಲತ್ತು ವಹಿಸುವಂಥದ್ದು ಮತ್ತೆ ಅವುಗಳಿಗೆ ಸರಿಯಾದ ಪೋಷಣೆ ನೀಡುವಂತಹ, ನಿಯಮಿತವಾಗಿ ಚಿಕಿತ್ಸೆ ಕೊಡಿಸುವಂತಹ, ಸುರಕ್ಷಿತ ಮತ್ತು ಪೋಷಣೆಯುತವಾದ ವಾತಾವರಣನ ಅವ್ರು ಖಚಿತಪಡಿಸುವಂತಹ ಒಂದು ಅರಿವನ್ನ ಅವ್ರಿಗೆ ಮೂಡಿಸುವಂಥದ್ದು. ಇದ್ರ ಜೊತೆಗೆ ಪ್ರಾಣಿ ಕಲ್ಯಾಣದ ಅರಿವು ಮುಖ್ಯವಾಗಿ ನಮ್ಮ ದೇಶದಲ್ಲಿ ಈಗ ಅಗತ್ಯ ಇದೆ. ಏನಕ್ಕೆ ಅಂತ ಅಂದ್ರೆ, ರಕ್ಷಿಸುವಂತಹ ಪ್ರಾಣಿ ಕಲ್ಯಾಣ ಕಾನೂನುಗಳಿದಾವೆ ಈಗ. ಸೊ ಆ ಒಂದು ಅರಿವನ್ನ ಅವ್ರಿಗೆ ಮೂಡಿಸುವಂಥದ್ದು. ಮತ್ತೆ ದೇಣಿಗೆ, ಆರ್ಥಿಕವಾಗಿ ನೀವು ಸದೃಢರಾಗಿದ್ರೆ ಇಂಥ ಸಂಸ್ಥೆಗಳಿಗೆ ದೇಣಿಗೆ ನೀಡುವಂಥದ್ದು ಅಥವಾ ಗುಂಪುಗಳಿರ್ತವೆ ಕೆಲವು ಸಾಮಾಜಿಕವಾಗಿ, ಅಂತಹ ಗುಂಪುಗಳಿಗೆ ಆರ್ಥಿಕವಾಗಿ ಕೊಡುಗೆ ನೀಡುವಂತಹ ಮೂಲಕ ನೀವು ಈ ದಿನನ ಆಚರಣೆ ಮಾಡಬಹುದು. ಇನ್ನು ಮುಂದುವರೆದು ಕೆಲವು ಶಾಲಾ ಕಾಲೇಜುಗಳಲ್ಲಿ ಪ್ರಾಣಿಗಳ ಬಗ್ಗೆ ದಯೆ ಬರಬೇಕು ಅಥವಾ ಪ್ರಾಣಿಗಳ ಬಗ್ಗೆ ಒಂದು ಒಳ್ಳೆ ಅಂಶಗಳನ್ನ ಮಕ್ಕಳಲ್ಲಿ ರೂಢಿಸಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಕೆಲವು ಸ್ಪರ್ಧೆಗಳನ್ನು, ಚರ್ಚಾ ಸ್ಪರ್ಧೆ ಆಗ್ಬೋದು ಅಥವಾ ಎಸ್ಸೆ ಕಾಂಪಿಟೇಷನ್ಗಳನ್ನಾಗ್ಬೋದು, ಆ ರೀತಿನೂ ನಡೆಸುವಂತಹ ಒಂದು ಕ್ರಿಯೆನ ನೀವು ಮಾಡಬಹುದು. ಹೀಗೆ ಈ ಭಾರತ ದೇಶದಲ್ಲಿಯೂ ಕೂಡ ಈ ರಾಷ್ಟ್ರೀಯ ಪ್ರಾಣಿ ದಿವಸವನ್ನ ಆಚರಣೆಯನ್ನ ಮಾಡಬಹುದು.
ಪ್ರಸ್ತುತ ಭಾರತದಲ್ಲಿ ಈ ಒಂದು ಸನ್ನಿವೇಶ ಹೇಗಿದೆ? ಈ ಒಂದು ದಿನದ ಆಚರಣೆ ಮತ್ತೆ ಅರಿವು ಮೂಡಿಸುವಂತ ಕಾರ್ಯನ ನಡೆಸಬೇಕಾಗಿದೆ. ಏನಕ್ಕೆ ಅಂತ ಅಂದ್ರೆ ಲೇಟೆಸ್ಟ್ ಅಂಕಿಅಂಶದ ಪ್ರಕಾರ ನಾವ್ ಹೇಳೋದಾದ್ರೆ ನಮ್ಮ ಭಾರತದಲ್ಲೇ ಸುಮಾರು 8 ಕೋಟಿಯಷ್ಟು ಬೀದಿ ನಾಯಿಗಳಿದಾವೆ. 8 ಕೋಟಿ ಹತ್ತತ್ರ 1 ಕೋಟಿಯಷ್ಟು ಬೆಕ್ಕುಗಳಿದಾವೆ. ಸೊ ಈ ನಾಯಿ ಮತ್ತೆ ಈ ರೀತಿಯಾದ ಬೆಕ್ಕುಗಳಲ್ದಲೆ ಬಿಡಾಡಿ ದನಗಳಿದಾವೆ ನಮ್ಮಲ್ಲಿ. ಮತ್ತೆ ಅದೇ ರೀತಿಯಾದ ಬಿಡಾಡಿ ಕುದುರೆಗಳನ್ನ ಬಿಟ್ಟಿರ್ತಕ್ಕಂಥದ್ದಿದೆ, ಒಂಟೆಗಳನ್ನ ಬಿಟ್ಟಿರ್ತಕ್ಕಂಥದ್ದಿದೆ, ಮತ್ತೆ ಎಷ್ಟೊಂದು ಅಕ್ಕಿಗಳು ಅದೇ ರೀತಿಯಾಗಿ ಬಿಡಾಡಿಗಳಾಗಿದ್ದಾವೆ. ಸೊ ಈ ಎಲ್ಲಾ ಪ್ರಾಣಿಗಳಿಗೆ ಒಂದು ಸುರಕ್ಷಿತ ನೆಲೆ ಕಲ್ಪಿಸಬೇಕಾದ್ದು ನಮ್ಮ ಅಗತ್ಯ ಆಗಿದೆ ನಮ್ಮ ಭಾರತ ದೇಶದಲ್ಲಿ. ಸೊ ಇದನ್ನ ಪರಿಹರಿಸಕ್ಕೆ ಸಮುದಾಯದ ಒಂದು ಪಾಲ್ಗೊಳ್ಳುವಿಕೆ. ಸೊ ಸಮುದಾಯನ ಪಾಲ್ಗೊಳಿಸಬೇಕು ಅಂದ್ರೆ ಈ ರೀತಿಯಾದ ದಿನಗಳನ್ನ ಆಚರಣೆ ಮಾಡಬೇಕಾಗುತ್ತೆ. ಮತ್ತೆ ಅವುಗಳಲ್ಲಿ ಕೆಲವು ಸಂತಾನಹರಣ ಶಸ್ತ್ರಚಿಕಿತ್ಸೆಯ ಕ್ರಮಗಳನ್ನ ಸರ್ಕಾರದ ಮೂಲಕನೋ ಅಥವಾ ಸರ್ಕಾರೇತರ ಸಂಸ್ಥೆಗಳ ಮೂಲಕನೋ ಮಾಡಿಸಬೇಕಾಗುತ್ತೆ. ಮತ್ತೆ ಸಾರ್ವಜನಿಕ ಶಿಕ್ಷಣನ ಅಗತ್ಯ ಇದೆ. ಇದು ಒಂದು ಮುಖ್ಯವಾದ್ರೆ, ಇನ್ನು ಪ್ರಾಣಿ ಹಿಂಸೆ ಈ ನಿಟ್ಟಿನಲ್ಲಿ ಅನೇಕ ಪ್ರಾಣಿಗಳನ್ನ ನಿರ್ಲಕ್ಷ್ಯ ಮತ್ತೆ ಪರಿತ್ಯಾಗ ಅಂದ್ರೆ ಬಿಟ್ಬಿಟ್ಟು ಬಂದ್ಬಿಡೋ ಅಂತ ನಡೀತಾ ಇದೆ ನಮ್ಮ ಜನರಲ್ಲಿ. ಸೊ ಅದನ್ನ ಮಾಡ್ದಂಗೆ ಅವ್ರಿಗೆ ಅರಿವು ಮೂಡಿಸೋ ಅಂಥದ್ದು. ಮತ್ತೆ ಅರಿವಿನ ಕೊರತೆ ಹೆಂಗ್ ನೋಡ್ಕೋಬೇಕು ಅನ್ನೋದೇ ನಮ್ಮ ರೈತರಿಗೆ ಹಸುಗಳನ್ನ ನೋಡ್ಕೊಳ್ಳೋದು ಗೊತ್ತಿರ್ಬೋದು, ಆದ್ರೆ ಸಾಕು ಪ್ರಾಣಿ ಮುಖ್ಯವಾಗಿ ನಾಯಿ, ಬೆಕ್ಕು, ಅಕ್ಕಿಗಳನ್ನ ಯಾವ ರೀತಿಯಾಗಿ ನೋಡ್ಕೋಬೇಕು, ಸಾಕಣೆ ಮಾಡಬೇಕು, ಏನ್ ಆಹಾರ ಕೊಡಬೇಕು ಅನ್ನೋಂಥ ಒಂದು ವೈಜ್ಞಾನಿಕವಾದ ಅಂಶಗಳ ಕೊರತೆ ಇದೆ ನಮ್ಮ ದೇಶದಲ್ಲಿ. ಅದಲ್ದಲೆ ಅನಿಯಂತ್ರಿತ ಅಂದ್ರೆ ನಿಯಂತ್ರಣ ಇಲ್ದಿರ್ತಕ್ಕಂಥ ಸಂತಾನೋತ್ಪತ್ತಿ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದಾರೆ ಕೆಲವರು. ಬ್ರೀಡಿಂಗ್ಗೋಸ್ಕರನೇ ಕೆಲವು ಆರ್ಥಿಕವಾಗಿ ಮಾಡೋ ಅಂಥದ್ದಿದೆ. ಸೊ ಅದನ್ನ ಒಂದ್ ಸ್ವಲ್ಪ ಲಾಭಕ್ಕಾಗಿ ಮಾಡ್ತಾ ಇರ್ತಕ್ಕಂಥದ್ನ ಕಾನೂನಾತ್ಮಕವಾಗಿ ಅವ್ರನ್ನ ಹಿಡಿಬೇಕಾಗುತ್ತೆ. ಸೊ ಆ ರೀತಿ ಸೀಮಿತ ದತ್ತು ಮತ್ತೆ ಈಗ ಎಷ್ಟೊಂದು ನಮ್ಮ ಮನೆಯಲ್ಲಿ ನಾಯಿ ಸಾಕ್ಬೇಕು ಅಂದಾಗ ಹೊಸ ನಾಯಿ ತರ ಅಂತ ಒಂದು ಪರಿಪಾಟ್ಲಿದೆ. ಅದ್ರ ಬದಲು ಈಗ ಆಲ್ರೆಡಿ ಆಶ್ರಯಗಳಲ್ಲಿ ಇರ್ತಕ್ಕಂಥ ಏನು ಪ್ರಾಣಿದಯ ಸಂಸ್ಥೆಗಳಿರ್ತಕ್ಕಂಥ ನಾಯಿ ಮರಿಗಳನ್ನ ಅಥವಾ ನಾಯಿಗಳನ್ನ ದತ್ತು ತಗೋಬಹುದು. ಅದ್ರ ಬದಲು ಹೊಸ ನಾಯಿಗಳನ್ನ ತರಲಿಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಈ ನೀತಿಯಾಗಿ ನಾವು ನಮ್ಮ ದೇಶದಲ್ಲಿ ತುಂಬಾ ಅಗತ್ಯ ಇದೆ. ಪ್ರಸ್ತುತವಾಗಂತೂ ನಾವು ಈ ದಿನನ ಆಚರಣೆ ಮಾಡೋ ಮೂಲಕ ಪ್ರಾಣಿ ಕಲ್ಯಾಣ ಮತ್ತೆ ಪ್ರಾಣಿಗಳ ಬಗ್ಗೆ ಇರಬೇಕಾದಂತ ದಯೆ ನಮ್ಮ ಜನರಲ್ಲಿ ಮೂಡಿಸುವಂತಹ ಕೆಲಸನ ನಾವು ಮಾಡಬೇಕು. ನಮ್ಮ ದೇಶದಲ್ಲಿ ಅನಾದಿ ಕಾಲದಿಂದಲೂ ಕೂಡ ಈ ಪ್ರಾಣಿಗಳ ಸಾಕಾಣಿಕೆಯನ್ನ ಮಾಡಲಾಗ್ತಾ ಇದೆ. ಅವಿನಾಭಾವವಾದಂತಹ ಒಂದು ಸಂಬಂಧವೂ ಕೂಡ ಇದೆ. ಈ ನಿಟ್ಟಿನಲ್ಲಿ ನಮ್ಮ ದೇಶದಲ್ಲಿ, ವಿಶೇಷವಾಗಿ ಭಾರತ ದೇಶದಲ್ಲಿ, ಈ ಸಾಕು ಪ್ರಾಣಿಗಳಿಗೆ ಸಂಬಂಧಪಟ್ಟ ಹಾಗೆ ಆಸಕ್ತಿದಾಯಕವಾದಂತಹ ಅಂಶಗಳನ್ನ ಒಂದಷ್ಟು ಹಂಚಿಕೊಳ್ಳಿ. ಖಂಡಿತ ಇದೆ. ದತ್ತು ಪಡೆಯುವಂತಹ ಒಂದು ರೇಟ್ ಅಂತ ಏನ್ ಮಾತಾಡ್ತೀವಿ, ಅದು ಈ ನಗರ ಪ್ರದೇಶಗಳು ಮುಖ್ಯವಾಗಿ ಮುಂಬೈ, ದೆಹಲಿ, ಬೆಂಗಳೂರು, ಚೆನ್ನೈ, ಕೋಲ್ಕತ್ತಾ ನಗರಗಳಲ್ಲಿ ಅತಿ ಹೆಚ್ಚು ದತ್ತು ಪಡೆಯುವಂತಹ ಕ್ರಿಯೆ ನಡೀತಾ ಇದೆ ಈ ಒಂದು ಬಿಡಾಡಿ ಪ್ರಾಣಿಗಳನ್ನ. ಅದೇ ರೀತಿ ನಮ್ಮ ಭಾರತೀಯ ಸಾಕು ಪ್ರಾಣಿ ಉದ್ಯಮ ಹತ್ತತ್ರ 7,500 ಕೋಟಿ ರೂಪಾಯಿ ಇದೆ ವಾರ್ಷಿಕವಾಗಿದ್ದು. ಮತ್ತೆ ಪ್ರತಿ ವಾರ್ಷಿಕ 20% ಅಷ್ಟು ಬೆಳವಣಿಗೆನೂ ಸಹ ಕಾಣ್ತಾ ಇದೆ ಸಾಕು ಪ್ರಾಣಿ ಉದ್ಯಮ. ಸೊ ಮತ್ತೆ ಸಾಕು ಪ್ರಾಣಿಗಳಲ್ಲಿ ಅತ್ಯಂತ ಜನಪ್ರಿಯವಾದ ಪ್ರಾಣಿ ಅಂದ್ರೆ ನಾಯಿಗಳೇ ಮುಖ್ಯವಾಗಿ 85% ಅಷ್ಟು. ಬೆಕ್ಕುಗಳು ಒಂದು 10% ಬರ್ತವೆ, ಮತ್ತೆ ಮೀನು ಒಂದು 5% ಬರ್ತವೆ, ಮತ್ತೆ ಅಕ್ಕಿಗಳು ಒಂದು 5% ಬರ್ತವೆ. ಮತ್ತೆ ನಾಯಿ ತಳಿಗಳಲ್ಲಿ ತುಂಬಾ ಜನಪ್ರಿಯವಾದವು ಯಾವುವು ಅಂದ್ರೆ ಲ್ಯಾಬ್ರಡಾರ್, ಜರ್ಮನ್ ಶೆಪರ್ಡ್, ಬೀಗಲ್, ಮತ್ತೆ ಈಗ ಇತ್ತೀಚಿನ ದಿನಗಳಲ್ಲಿ ಇಂಡಿ ನಾಯಿಗಳು ಅಂದ್ರೆ ನಾಟಿ ನಾಯಿಗಳು ಅಥವಾ ದೇಸಿ ನಾಯಿಗಳು ಮುನ್ನೆಲೆಗೆ ಬರ್ತಾ ಇದ್ದಾವೆ. ಆ ರೀತಿಯಾದ ನಾಯಿಗಳು ಮುನ್ನೆಲೆಗೆ ಬರ್ತಾ ಇದಾವೆ ಈಗ. ಮತ್ತೆ ಕೊರೋನಾ ನಂತರ ಮುಖ್ಯವಾಗಿ ನಂತರ ದಿನಗಳಲ್ಲಿ ದತ್ತು ಸ್ವೀಕಾರ ಮಾಡುವಂತದ್ದು 30% ರೈಸ್ ಆಗಿದೆ. ಮುಂಚೆ ಅಷ್ಟಿರ್ಲಿಲ್ಲ. ಕೊರೋನಾ ಆದ ನಂತರ ಸಾಕಷ್ಟು ಜನ ದತ್ತು ತಗೊಳ್ತಾ ಇದ್ದಾರೆ ಪ್ರಾಣಿಗಳನ್ನ. ಮತ್ತೆ ನೀವು ಎಷ್ಟೊಂದು ಜನ ಈ ಸೆಲೆಬ್ರಿಟಿಗಳೆಲ್ಲ ಈ ಕೆಲವು ಝೂಗಳಲ್ಲಿ ದತ್ತು ತಗೊಂಡಿರೋ ಅಂತದ್ ನೋಡಿರ್ಬೋದು ನೀವು, ಅಥವಾ ದೇವಸ್ಥಾನಗಳಲ್ಲಿ ಇರ್ತಕ್ಕಂಥ ಪ್ರಾಣಿಗಳನ್ನ ದತ್ತು ತಗೊಂಡಿರ್ತಕ್ಕಂಥದ್ದು ಕೇಳಿರ್ಬೋದು ನೀವು. ಅದೇ ರೀತಿ ಈಗ ನಮ್ಮ ಸಾಮಾಜಿಕ ಅಥವಾ ಒಂದು ಕೌಟುಂಬಿಕ ವ್ಯವಸ್ಥೆ ಬದಲಾವಣೆ ಆಗ್ತಿದೆ ನಮ್ಮ ದೇಶದಲ್ಲಿ. ಈ ಏನ್ ಯುವ ಪೀಳಿಗೆ ಇದೆ, ಅವರು ಮನೆ ಬಿಟ್ಟು ತುಂಬಾ ದೂರ ವಾಸ ಇರ್ತಕ್ಕಂಥದ್ದು, ಮತ್ತೆ ಅವರ ಭಾವನಾತ್ಮಕವಾಗಿ ಬೆಂಬಲವಾಗಿ ಅವರು ಒಂದು ಸಾಕು ಪ್ರಾಣಿನ ಸಾಕೊಳ್ಳೋ ಅಂತ ಒಂದು ಕ್ರಿಯೆ ನಡೀತಾ ಇದೆ ಈಗ. ಅದೇ ರೀತಿ ಜೀವನ ಶೈಲಿ, ವಿಳಂಬವಾದ ವಿವಾಹಗಳು ಅವು ಮುಖ್ಯವಾಗಿ ಈ ಒಂದು ಸಾಕು ಪ್ರಾಣಿಗಳ ದತ್ತು ಸ್ವೀಕಾರ ಹೆಚ್ಚಿಸಿದೆ. ಮತ್ತೆ ನಮ್ಮ ಜನರಲ್ಲಿ ಅಥವಾ ನಮ್ಮ ಸಮಾಜದಲ್ಲಿ ಆರ್ಥಿಕ ಬೆಳವಣಿಗೆ ಆಗಿದೆ ಸಾಕಷ್ಟು. ಸೊ ಹಾಗಾಗಿ ಹೆಚ್ಚಿದ ಆದಾಯ ಏನಿದೆ ಸಾಕು ಪ್ರಾಣಿಗಳನ್ನ ನೋಡ್ಕೊಳ್ಳೋ ಅಂತ ಸಾಮರ್ಥ್ಯ ಬಂದಿದೆ ಅವ್ರಿಗೆ. ಹಾಗಾಗಿ ಈಗ ತಕ್ಕ ಮಟ್ಟಿಗೆ ಆಶಾದಾಯಕವಾಗಿ ನಮ್ಮ ದೇಶದಲ್ಲಿ ಇದೆ. ಇದಲ್ದಲೆ ನಮ್ಮ ಈ ಕಾಲಘಟ್ಟದಲ್ಲಿ ಮಾತ್ರ ಇದೆಯಾ ಈ ರೀತಿ? ಇಲ್ಲ. ನಾವು ಈ ಒಂದು ಬಾಂಧವ್ಯ ಏನಿದೆ ನಮ್ಮ ಮತ್ತೆ ಪ್ರಾಣಿಗಳ ನಡುವೆ ಇರತಕ್ಕಂಥ ಬಾಂಧವ್ಯ ಇವತ್ತು ನೆನ್ನೆದಲ್ಲ. ಇದು ನಮ್ಮ ಅನಾದಿ ಹಿಂದೂ ಪುರಾಣಗಳಿಂದನೂ ಸಹ ನಾವು ಬಾಂಧವ್ಯ ಹೊಂದಿದ್ದೀವಿ. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದು ಬಹಳ ಕುತೂಹಲವಾದಂತ ಒಂದು ಅಂಶ. ಈ ಪ್ರಾಣಿ ಮತ್ತೆ ಮನುಷ್ಯನ ಒಡನಾಟ ಹೇಗೆ ಪ್ರಾರಂಭ ಆಯಿತು, ಸಾಕು ಪ್ರಾಣಿ ಅನ್ನುವಂಥದ್ದು ಹೇಗೆ ಬಂತು ಅನ್ನುವಂಥದ್ದು, ಇದು ತಾವಾಗಲೇ ಹೇಳಿದಾಗೆ ಅನಾದಿ ಕಾಲದಿಂದಲೂ ಕೂಡ ಇರೋ ಅಂಥದ್ದು. ಈ ಒಂದು ಪ್ರಾಣಿ ಮತ್ತೆ ಮನುಷ್ಯನ ಅವಿನಾಭಾವವಾದಂಥ ಸಂಬಂಧ ಹೇಗೆ ಪ್ರಾರಂಭ ಆಯಿತು, ಇತಿಹಾಸ ಏನು ಹೇಳುತ್ತೆ, ಪುರಾಣಗಳೇನು ಹೇಳುತ್ತೆ, ಅದ್ರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಖಂಡಿತ. ಇದು ಒಂದು ಸ್ವಲ್ಪ ಕುತೂಹಲಕಾರಿಯಾಗಿರುತ್ತೆ, ಮತ್ತೆ ಒಂದು ಸ್ವಲ್ಪ
ಖುಷಿ ಕೊಡೋ ಅಂತ ಒಂದು ಅಂಶಗಳಿವೆಲ್ಲ. ನಮ್ಮ ಮತ್ತೆ ಪ್ರಾಣಿಗಳ ನಡುವೆ ಇರತಕ್ಕಂಥ ಸಂಬಂಧ ಸಾಂಸ್ಕೃತಿಕವಾಗಿ ಮತ್ತೆ ಐತಿಹಾಸಿಕವಾಗಿ ಮತ್ತೆ ಸಾಮಾಜಿಕವಾಗಿ ಆಳವಾಗಿ ಬೇರೂರಿದೆ. ಇದರಲ್ಲಿ ಮುಖ್ಯವಾಗಿ ಹಸುಗಳ ಮೇಲೆ ನಮಗೆ ಭಕ್ತಿ, ನಾಯಿಗಳು ಮತ್ತೆ ಬೆಕ್ಕುಗಳನ್ನ ಒಡನಾಡಿಗಳು. ಅದೇ ರೀತಿ ಪ್ರಾಣಿಗಳು ಯಾವಾಗಲೂ ಭಾರತೀಯ ಸಮಾಜದಲ್ಲಿ ಮಹತ್ತರವಾದ ಸ್ಥಾನನ ನಾವು ಕೊಟ್ಟಿದ್ದೀವಿ. ಪ್ರಾಚೀನ ಭಾರತದಲ್ಲಿ ಧಾರ್ಮಿಕ ಗ್ರಂಥಗಳು ಮತ್ತೆ ಸಾಮಾಜಿಕ ಕಟ್ಟುಪಾಡುಗಳು ಸಹ ಏನ್ ಗೌರವ ಕೊಡಬೇಕು, ದಯೆ ಕೊಡಬೇಕು ಅನ್ನೋದನ್ನ ತಿಳಿಸಿದ್ದೇವೆ. ಅದೇ ರೀತಿ ಕ್ರಿಸ್ತಪೂರ್ವ 2ನೇ ಸಹಸ್ರಮಾನದ ಹಿಂದಿನ ಏನು ವೇದಗಳಿದಾವೆ, ನಾವು ವೇದ ಅಂತ ಏನ್ ಮಾತಾಡ್ತೀವಿ ಅದು ಸರಿಸುಮಾರು ಕ್ರಿಸ್ತಪೂರ್ವ 20,000 ವರ್ಷದ ಹಿಂದೆ ಬರುತ್ತದು. ಸೊ ಆ ರೀತಿಯಾಗಿ ಎಲ್ಲಾ ಜೀವಿಗಳ ಮೇಲೆ ಯಾವುದೇ ರೀತಿಯಾದ ಹಿಂಸೆನ ತೋರಬಾರ್ದು ಅನ್ನೋದನ್ನ ವೇದಗಳು ಸಹ ಹೇಳಿದಾವೆ. ಇನ್ ಮುಂದುವರೆದು ನಾವು ದೇವರು ಮತ್ತೆ ಅವರುಗಳ ವಾಹನ ಅಥವಾ ಅವರುಗಳಿಗೆ ಸಂಬಂಧಿಸಿದಂತಹ ಒಂದು ಪ್ರಾಣಿನ ನಾವು ಸಾಂಕೇತಿಕವಾಗಿ ನಾವು ನೋಡಿದೀವಿ. ಎಷ್ಟೊಂದು ದೇವತೆಗಳಲ್ಲಿ ನಾವು ಕಾಣಬಹುದು. ಅದೇ ರೀತಿ ಮಂಜುನಾಥ ಸ್ವಾಮಿ ಏನಿದೆ ಅಲ್ಲಿ ನಂದಿ ನೀವು ಕಾಣಬಹುದು. ಎಲ್ಲಾ ಶಿವದೇವರ ಮುಂದೆ ಒಂದು ನಂದಿ ಇದ್ದೇ ಇರುತ್ತೆ. ಇದ್ರದ್ದು ಏನು ಸೂಚಿಸುತ್ತೆ ಅಂದ್ರೆ ಶಕ್ತಿ ಮತ್ತೆ ಪುರುಷತ್ವ ಮತ್ತು ಭಕ್ತಿಯನ್ನು ಪ್ರತಿನಿಧಿಸುವಂತಕ್ಕಂಥದ್ದು ಇದು. ಮತ್ತೆ ನಂದಿ ಶಿವನ ದ್ವಾರಪಾಲಕ ಮತ್ತೆ ಮುಖ್ಯ ಸೇವಕ ಅಂತ ನಾವು ಪರಿಗಣಿಸ್ತೀವಿ. ಅಂದ್ರೆ ಇಲ್ಲಿ ಏನು ನೀವು ಶಿವನ ಆರಾಧನೆ ಮಾಡ್ತಾ ಇದ್ದೀರಾ ಅಂದ್ರೆ ನಂದಿನ ಆರಾಧನೆ ಮಾಡಲೇಬೇಕು. ನೀವು ನಂದಿಗೆ ತೊಂದರೆ ಮಾಡಿದ್ರೆ ಶಿವನಿಗೆ ಅಂದ್ರೆ ದೇವರಿಗೆ ನೀವು ಆಪಾದನೆ ಮಾಡ್ದಂಗೆ, ತೊಂದರೆ ಮಾಡ್ದಂಗೆ. ನೀವು ನಂದಿನ ಪೂಜಿಸಿದ್ರೆ ನಿಮ್ಗೆ ಎಲ್ಲಾ ರೀತಿಯಾದ ಸಕಲ ಐಶ್ವರ್ಯಗಳನ್ನು ದೇವರು ಕೊಡ್ತಾನೆ ಅನ್ನೋ ಅಂಥದ್ದು ಒಂದು ನಿರೂಪಣೆ ಇಲ್ಲಿ. ಅದೇ ರೀತಿ ಸರಸ್ವತಿ ದೇವಿ ಇಲ್ಲಿ ನವಿಲ್ನ ನೀವು ಕಾಣಬಹುದು, ಚಿತ್ರಿಸ್ತಾರೆ ಸಾಮಾನ್ಯವಾಗಿ. ಸೊ ಇದು ಸೌಂದರ್ಯ ಮತ್ತು ಬುದ್ಧಿವಂತಿಕೆಯ ಸಂಕೇತ ಆಗಿರುತ್ತೆ. ಮತ್ತೆ ನವಿಲು ಕಲೆ ಮತ್ತು ಕಲಿಕೆ ಯಾವ ರೀತಿ ಕಲಿಬೇಕು ಅನ್ನೋ ಅಂಥದ್ದನ್ನ ಸೂಚಿಸುತ್ತೆ. ಅದೇ ರೀತಿ ವಿಷ್ಣು ವಾಹನ ಗರುಡ ಇದೆ, ಶಕ್ತಿ ಮತ್ತು ವೇಗನ ಅದು ಪ್ರತಿನಿಧಿಸುತ್ತೆ. ಲಕ್ಷ್ಮೀ ದೇವಿ ಗೂಬೆ ವಾಹನ ದೇವರದು, ಅದು ಬುದ್ಧಿವಂತಿಕೆ ಮತ್ತು ಸಾಮರ್ಥ್ಯನ ಸಂಕೇತಿಸುತ್ತೆ. ಮತ್ತೆ ದುರ್ಗಾದೇವಿ ಸಿಂಹದ ಮೇಲೆ ಕೂತಿರ್ತಕ್ಕಂಥ ಒಂದು ಚಿತ್ರಣ ನಾವು ಕಾಣಬಹುದು, ಇದು ಧೈರ್ಯ ಮತ್ತು ಶಕ್ತಿನ ನಿರೂಪಿಸುತ್ತೆ. ಅದೇ ರೀತಿ ಗಣೇಶ ದೇವರು, ಈ ದೇವರ ವಾಹನ ಯಾವುದು? ಇಲಿಯ ಸ್ವರೂಪ ಏನು ಅಂದ್ರೆ ಯಾವುದೇ ಅಡೆತಡೆ ಇದ್ರು, ಯಾವುದೇ ರಂಧ್ರ ಪ್ರದೇಶಗಳು, ಚಿಕ್ಕ ಪ್ರದೇಶಗಳಿದ್ರು ಅಲ್ಲಿ ಹೋಗಿ ಅದ್ರ ಕಾರ್ಯ ಸಾಧನೆ ಮಾಡೋ ಅಂಥದ್ದು. ಸೊ ಆ ರೀತಿಯಾಗಿ ನಾವು ಗಣೇಶನ್ ಪೂಜೆ ಮಾಡಿದ್ರೆ ನಾವು ಯಾವುದೇ ಚಿಕ್ಕ ಅಡೆತಡೆಗಳನ್ನು ಸಹ ನಾವು ತೊಂದರೆಯಿಂದ ಗೆದ್ದು ಬರ್ಬೋದು ಅನ್ನೋಂಥದ್ದು ಸಂಕೇತಿಸುತ್ತೆ. ಆ ರೀತಿಯಾಗಿ ನಾವು ವಿಘ್ನ ವಿನಾಶಕನ್ನ ನಾವು ಪೂಜೆ ಮಾಡ್ತಕ್ಕಂಥದ್ದು. ಅದೇ ರೀತಿ ಕಾರ್ತಿಕೇಯ ದೇವರು ಏನ್ ಮುರುಗನ್ ಅಂತ ನಾವು ಕರಿತೀವಿ, ಅದು ನವಿಲ್ ಜೊತೆ ಇರ್ತಕ್ಕಂಥ ದೇವ್ರನ್ನ ಚಿತ್ರಿಸ್ತಾರೆ. ಇದು ಅಹಂಕಾರದ ನಿಗ್ರಹ, ನಮ್ಗೇನ್ ಅಹಂಕಾರ ಇರುತ್ತೆ ಅದನ್ನ ನಿಗ್ರಹನ ಮಾಡ್ಕೋಬೇಕು ಅನ್ನೋಂಥದ್ದು. ಇನ್ನು ಇಂದ್ರ ದೇವರು ವಾಹನ ಐರಾವತ ನಿಮಗೆ ಗೊತ್ತಿದೆ, ಇದು ಬಿಳಿ ಆನೆ. ಬಿಳಿ ಆನೆ ಇದು ಮಳೆ, ಫಲವತ್ತತೆ, ಸಮೃದ್ಧಿಯ ಸಂಕೇತ. ಅದೇ ರೀತಿ ಯಮದೇವರು, ಈ ದೇವ್ರನ ವಾಹನ ಎಮ್ಮೆ ನಮಗೆ ತಿಳಿದಿದೆ. ಇದ್ರದ್ದು ಏನು ಶಕ್ತಿ ಮತ್ತು ಸಾವಿನ ಅನಿವಾರ್ಯತೆ, ನಮಗೆ ಶಕ್ತಿ ಇದೆ ಬಟ್ ಆದ್ರೂ ನಾವು ಸಾವು ಹೊಂದಲೇಬೇಕು ಅನ್ನೋಂಥ ಸಂಕೇತಿಸುತ್ತೆ. ಬ್ರಹ್ಮದೇವರು ಈ ದೇವರನ ವಾಹನ ಅಂಶ, ಇದು ವಿವೇಚನೆ ಮತ್ತೆ ಬುದ್ಧಿವಂತಿಕೆ ಸಂಕೇತಿಸುತ್ತೆ. ಅದೇ ರೀತಿ ಷಷ್ಠಿ ದೇವತೆ ಏನ್ ನಾವು ಆಚರಣೆ ಮಾಡ್ತೀವಿ, ಇದು ಬೆಕ್ಕು ಈ ದೇವರ ವಾಹನ. ಮತ್ತೆ ನರಸಿಂಹ ನೀವು ಕೇಳಿರ್ಬೋದು, ಹಿರಣ್ಯಾಕ್ಷು ಸಾವಿನ ಮಾಡಿದಂತಹ ರೂಪ ಅದು. ಸೊ ಇದು ವಿಷ್ಣುವಿನ ಅವತಾರ. ಇಲ್ಲಿ ನರಸಿಂಹ ಸಿಂಹದ ಮುಖ ಮತ್ತೆ ಉಗುರುಗಳು ಸಂಯೋಜಿಸಿರ್ತವೆ ಮಾನವ ದೇಹಕ್ಕೆ. ಸೊ ಈ ಒಂದು ಭಕ್ತರ ರಕ್ಷಣೆ ಮತ್ತು ದುಷ್ಟತನದ ನಾಶ ಅನ್ನೋಂಥ ಸಂಕೇತ. ಮತ್ತು ಅಯಗ್ರೀವ ವಿಷ್ಣುವಿನ ಇನ್ನೊಂದು ಅವತಾರ. ಅಯಗ್ರೀವ ಇಲ್ಲಿ ಮಾನವ ದೇಹ ಮತ್ತು ಕುದುರೆ ತಲೆ ಇರುತ್ತೆ ಇದರಲ್ಲಿ. ಇಲ್ಲಿ ಬುದ್ಧಿವಂತಿಕೆ ಮತ್ತು ಜ್ಞಾನದ ಸಂಕೇತ. ಅದೇ ರೀತಿ ಮಕರ, ಪೌರಾಣಿಕವಾಗಿ ಇದು ಸಮುದ್ರ ಜೀವಿ. ಇದು ಮಕರ, ಇದು ನದಿ ದೇವತೆಯಾದ ಗಂಗೆ ಮತ್ತೆ ಸಮುದ್ರ ದೇವರು ವರುಣ ಅವರ ವಾಹನವಾಗಿ ಇದು ಕಾರ್ಯನಿರ್ವಹಿಸ್ತಾ ಇದೆ. ಇದಿಷ್ಟು ಪುರಾಣಗಳಲ್ಲಿ ನಾವು ಕೇಳಿರ್ತಕ್ಕಂಥದ್ದು, ಓದಿರ್ತಕ್ಕಂಥದ್ದು ಮತ್ತೆ ಅದನ್ನು ಗಮನಿಸಿರ್ತಕ್ಕಂಥದ್ದು. ದೇವರುಗಳು ಕೂಡ ಪ್ರಾಣಿಗಳನ್ನು ಸಾಕಿದ್ರು ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತ ಹೇಳಿ ನಾವು ಅಂದ್ಕೊಳ್ಬಹುದು. ಮನುಷ್ಯ ಮತ್ತೆ ಪ್ರಾಣಿಗಳ ನಡುವಿನ ಬಾಂಧವ್ಯ ಯಾವಾಗ ಮತ್ತೆ ಹೇಗೆ ಪ್ರಾರಂಭ ಆಯ್ತು? ಇದು ಬಹಳ ಮುಖ್ಯವಾಗಿ ಇದಕ್ಕೆ ಕೆಲವು ಆಕರಗಳು ಸಿಕ್ಕಿದಾವೆ ಮತ್ತೆ ಕೆಲವು ಎವಿಡೆನ್ಸ್ ಅಂತ ನಾವೇನ್ ಮಾತಾಡ್ತೀವಿ ಅವುಗಳು ಸಿಕ್ಕಿರೋ ಆಧಾರದ ಮೇಲೆ ನಾವು ಇದನ್ನ ಹೇಳ್ಬೋದು. ಮನುಷ್ಯ ಮತ್ತೆ ಪ್ರಾಣಿ ನಡುವಿನ ಇರ್ತಕ್ಕಂಥ ಒಂದು ಒಡನಾಟನ ನಾವು ಈ ಎವಿಡೆನ್ಸ್ಗಳ ಮೂಲಕ ಹೇಳೋದಾದ್ರೆ ಕ್ರಿಸ್ತಪೂರ್ವ 30,000 ವರ್ಷ ಅಂದಾಜು. ಅವಾಗ ಪ್ರಾಣಿಗಳನ್ನ ಪಳಗಿಸಂತಹ ಪ್ರಾರಂಭ ಆಗಿದೆ ಆ ಒಂದು ಅವಧಿಲಿ. ಆ ಸಮಯದಲ್ಲಿ ಪ್ರಾರಂಭ ಆಗಿದ್ದಂಥದ್ದು ಅಂದ್ರೆ 1 ವರ್ಷ 2 ವರ್ಷ ಅಲ್ಲ, ಇದು ಸಾವಿರಾರು ವರ್ಷಗಳ ಕಾಲ ನಡೆದಿರ್ತಕ್ಕಂಥದ್ದು. ಆದ್ರೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಕ್ರಿಸ್ತಪೂರ್ವ 30,000 ವರ್ಷಗಳ ಹಿಂದೆ. ಆಗ ನಾಯಿಗಳನ್ನ ಮೊದಲು ನಾವು ಪಳಗಿಸಕ್ಕೆ ಪ್ರಾರಂಭ ಮಾಡಿದ್ವಿ. ಇದು ನಮ್ಮ ರಕ್ಷಣೆಗೋಸ್ಕರ ಮಾಡಿರ್ತಕ್ಕಂಥದ್ದು. ಮತ್ತೆ ಪಳಗಿಸಿದ ಪ್ರಾಣಿಗಳು ಕ್ರಮೇಣ ಅವು ಸಾಕು ಪ್ರಾಣಿಗಳಾಗಿ ಮಾರ್ಪಾಡಾದವು. ಸರಿಸುಮಾರು 12,000 ವರ್ಷಗಳ ಹಿಂದೆ ಮಾನವರನ್ನ ಉಳಿರ್ತಾರಲ್ಲ ಭೂಮಿಲಿ, ಅವ್ರಗಳ ಜೊತೆ ನಾಯಿಗಳ ಅವಶೇಷಗಳು ಸಹ ಸಿಕ್ಕಿದಾವೆ. ಅಂದ್ರೆ ಆ ಒಂದು ಮನುಷ್ಯನ ಜೊತೆ ಆ ನಾಯಿ ಸಂಬಂಧ ಇತ್ತು ಅಂದ್ರೆ ಅವರು ಅಲ್ಲಿ ಪಳಗಿಸಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಥವಾ ಅದನ್ನ ಸಾಕು ಪ್ರಾಣಿಯಾಗಿ ಅದನ್ನ ಸಾಕಿದ್ದಾರೆ ಅನ್ನೋ ಅಂಶ ಬರುತ್ತೆ. ಮತ್ತೆ ಇದನ್ನ ಒಂದು 10,000 ವರ್ಷಗಳ ಹಿಂದೆ ಇಲ್ಲಿಂದ ಆಗ್ನೇಯ ಏಷ್ಯಾ ಅಲ್ಲಿ
ಅಲ್ಲಿ ಕೋಳಿಗಳನ್ನ ಪಳಗಿಸಂತಹ ಪ್ರಾರಂಭ ಆಗಿದೆ. ಅದೇ ರೀತಿ ಮೇಕೆ ಮತ್ತೆ ಕುರಿಗಳನ್ನ ಸರಿಸುಮಾರು 8700 ವರ್ಷಗಳ ಹಿಂದೆ ಇರಾಕ್ ಮತ್ತೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ನಾವೇನು ಪ್ರದೇಶ ಮಾತಾಡ್ತೀವಿ ಅಲ್ಲಿ ಪಳಗಿಸಂತ ಪ್ರಾರಂಭ ಆಗಿದೆ. ಮತ್ತೆ ಭಾರತದಲ್ಲಿ ಹೇಳೋದಾದ್ರೆ ನಾವು ಸರಿಸುಮಾರು 5500 ಮತ್ತೆ 4500 ಕ್ರಿಸ್ತಪೂರ್ವ ವರ್ಷಗಳಿದೆ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಅಲ್ಲಿ ಮಧ್ಯಪ್ರದೇಶದಲ್ಲಿ ಏನು ಒಂದು ಬಾಗೋರ್ ಅಂತ ಒಂದು ಪ್ರದೇಶ ಇದೆ, ಅದೇ ರೀತಿ ರಾಜಸ್ಥಾನದಲ್ಲಿ ಆಡಮ್ಗಢ ಅಂತ ಒಂದು ಪ್ರದೇಶ ಇದೆ, ಅಲ್ಲಿ ಉತ್ಖನನಗಳಾದಾಗ ಸಿಕ್ಕಿರ್ತಕ್ಕಂಥ ಒಂದು ಎವಿಡೆನ್ಸ್ಗಳಿದಾವೆ ಇಲ್ಲಿ. ಅದೇ ರೀತಿ ಕ್ರಿಸ್ತಪೂರ್ವ 3000 ವರ್ಷದ ಹಿಂದೆ ಪ್ರಾಚೀನ ಈಜಿಪ್ಟ್ ಅಂತ ನಾವು ಮಾತಾಡ್ತೀವಿ, ಅಲ್ಲಿ ಬೆಕ್ಕುಗಳನ್ನ ಮನೆ ಒಳಗೆ ಸಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಏನಕ್ಕೆ ಅಂದ್ರೆ ಅವರ ಶೇಖರಣೆ ಮಾಡಿರ್ತಕ್ಕಂಥ ಸಂಗ್ರಹ ಮಾಡಿರ್ತಕ್ಕಂಥ ದವಸ ಧಾನ್ಯಗಳನ್ನ ಇಲಿಗಳಿಂದ ಕಾಪಾಡಲಿಕ್ಕೋಸ್ಕರ ಕಾಡು ಬೆಕ್ಕುಗಳನ್ನ ಮನೆ ಬೆಕ್ಕುಗಳಾಗಿ ಅವರು ಪಳಗ್ಸಕ್ಕೆ ಪ್ರಾರಂಭ ಮಾಡಿದ್ರು ಆ ಸಮಯದಲ್ಲಿ. ಸೊ ಅದೇ ರೀತಿ ಇನ್ನ ನವಶಿಲಾಯುಗ ಅಂತ ನಾವೇನ್ ಮಾತಾಡ್ತೀವಿ ಕ್ರಿಸ್ತಪೂರ್ವ 2500 ಸುಮಾರು ಆಸ್ಪಾಸು, ಆಗ ಅವೆಲ್ಲ ಪಳಗಿಸಿ ಸೀಮಿತಗೊಳಿಸಿದ್ರಲ್ಲ ಅವು ಹೆಚ್ಚಾಗಿ ದಕ್ಷಿಣ ಭಾರತದಲ್ಲಿ ನಮಗೆ ಸಿಕ್ಕಿದಾವೆ. ಮಹಾರಾಷ್ಟ್ರ ಅಥವಾ ತಮಿಳುನಾಡು ಅಥವಾ ನಮ್ಮ ಕರ್ನಾಟಕ ನಾವು ಮಾತಾಡ್ತೀವಿ, ಈ ಪ್ರದೇಶದಲ್ಲಿ 2500 ಕ್ರಿಸ್ತಪೂರ್ವ ವರ್ಷಗಳಲ್ಲಿ ನಮಗೆ ಎವಿಡೆನ್ಸ್ಗಳು ಸಿಕ್ಕಿದಾವೆ ನಮ್ಮ ಮತ್ತೆ ಪ್ರಾಣಿಗಳ ನಡುವಿನ ಸಂಬಂಧದಲ್ಲಿ. ಮತ್ತೆ ಈ ಸಿಂಧು ಕಣಿವೆ ಅಥವಾ ಹರಪ್ಪನ್ ಸಿವಿಲೈಸೇಷನ್ ನಾಗರಿಕತೆ ಅಂತ ಏನ್ ಮಾತಾಡ್ತೀವಿ, ಅಲ್ಲಿ 2500ರಿಂದ 1700 ವರ್ಷ ಆಸ್ಪಾಸ್ ಆ ಒಂದು ಅವಧಿಲಿ ಅಲ್ಲಿ ಎಲ್ಲಾ ರೀತಿಯಾದ ಪ್ರಾಣಿಗಳನ್ನ ನಾವು ಕಾಣ್ತೀವಿ. ಒಂದು ಬಿಟ್ಟು ಯಾವುದು ಅಂದ್ರೆ ಹಂದಿಗಳನ್ನ ಅಲ್ಲಿ ಯಾವುದೇ ರೀತಿಯಾಗಿ ನಮಗೆ ಉತ್ಖನನಗಳಲ್ಲಿ ಅಥವಾ ಎವಿಡೆನ್ಸ್ಗಳಲ್ಲಿ ಸಿಕ್ಕಿಲ್ಲ. ಆದ್ರೆ ನಾಯಿ ಆಗ್ಬೋದು, ಬೆಕ್ಕಾಗ್ಬೋದು, ಕುದುರೆ, ಎತ್ತು, ಎಮ್ಮೆ, ಓರಿ, ಹಸು ಎಲ್ಲಾ ರೀತಿಯಾದ ಪ್ರಾಣಿಗಳು ನಮಗೆ ಕಾಣಬಹುದು ಅಲ್ಲಿ. ಮತ್ತೆ ಕೆಲವು ಚಿತ್ರಕಲೆಗಳನ್ನ ನೀವು ಕಾಣಬಹುದು, ಬಂಡೆ ಮೇಲೆ ಬರ್ತಿರ್ತಕ್ಕಂಥವು, ಸುತ್ತಲೂ ಕೊರಳ್ಪಟ್ಟಿಗಳನ್ನ ಹಾಕಿರ್ತಕ್ಕಂಥದ್ದು ಆ ನಾಯಿ ಅಥವಾ ಒಂದು ಹಸುಗೆ. ಅದರ ಅರ್ಥ ಏನು ಅಂದ್ರೆ ಇದು ಪಳಗಿಸಂತಹ ಒಂದು ಹಂತದಲ್ಲಿದೆ ಅನ್ನೋಂಥದ್ದನ್ನ ನಿರೂಪಿಸುತ್ತೆ. ಮತ್ತೆ ಇನ್ನ ಶಾಲಿಹೋತ್ರ ಆ ಒಂದು ಗ್ರಂಥ ಏನಿದೆ ಕ್ರಿಸ್ತಪೂರ್ವ 2350, ಅದರಲ್ಲೂ ಸಹ ಔಷಧೀಯ ಸಸ್ಯಗಳನ್ನ ಉಪಯೋಗಿಸ್ಕೊಂಡು ಪ್ರಾಣಿ ರೋಗಗಳಿಗೆ ಚಿಕಿತ್ಸೆ ನೀಡೋ ಅಂತ ನಿರೂಪಿಸಿದ್ದಾರೆ. ಮತ್ತೆ ವೈದಿಕ ಕಾಲ ಏನ್ 2000ರಿಂದ 1000 ವರ್ಷ ಕಬ್ಬಿಣ ಯುಗ ಅಥವಾ ಐರನ್ ಏಜ್ ಅಂತ ಮಾತಾಡ್ತೀವಿ, ಅಲ್ಲೂ ಅನೇಕ ಪುರಾಣಗಳಿದಾವೆ. ಮಹಾಭಾರತ ಏನು ನಡೆದಿರ್ತಕ್ಕಂಥದ್ದು ಕ್ರಿಸ್ತಪೂರ್ವ 1400, ಮತ್ತೆ ರಾಮಾಯಣ ಕ್ರಿಸ್ತಪೂರ್ವ 2000, ಕೃಷ್ಣನ ಕಾಲ 1000 ವರ್ಷ ಕ್ರಿಸ್ತಪೂರ್ವ. ಈ ಅವಧಿಲೂ ಎಷ್ಟೊಂದು ಅಕ್ಷೋಹಿಣಿ ಸೈನ್ಯ ಇತ್ತು, ಅಶ್ವದಳ ಇತ್ತು, ಆನೆ ದಳ ಇತ್ತು, ನಿಮ್ಗೆಲ್ಲ ತಿಳಿದಿರ್ತಕ್ಕಂಥದ್ದು. ಮತ್ತೆ ಸ್ಕಂದ ಪುರಾಣ, ಮತ್ತೆ ದೇವಿ ಪುರಾಣ, ಮತ್ಸ್ಯ ಪುರಾಣ, ಗರುಡ ಪುರಾಣ, ಲಿಂಗ ಪುರಾಣ, ಸುಶ್ರುತ ಕ್ರಿಸ್ತಪೂರ್ವ 1000 ವರ್ಷಗಳ ಹಿಂದೆ ಬರ್ತಿರ್ತಕ್ಕಂಥ ಪುಸ್ತಕಗಳಲ್ಲೂ ಸಹ ಪ್ರಾಣಿಗಳ ಉಲ್ಲೇಖ ಇದೆ. ಮತ್ತೆ ಶಸ್ತ್ರಚಿಕಿತ್ಸೆ ಸಂಬಂಧಿಸಿದಂಗೆ ಸುಶ್ರುತ ಸಂಹಿತ ಏನಿದೆ ಧನ್ವಂತರಿಯವರ ಶಿಷ್ಯ ಅವರು ಕ್ರಿಸ್ತಪೂರ್ವ 600 ವರ್ಷಗಳ ಹಿಂದೆ ಬರ್ತಿರ್ತಕ್ಕಂಥದ್ರಲ್ಲೂ ಉಲ್ಲೇಖ ಇದೆ. ಮತ್ತೆ ಕ್ರಿಸ್ತಪೂರ್ವ 525ರಲ್ಲಿ ಒಂದು ಯುದ್ಧ ನಡೆಯುತ್ತೆ ಈಜಿಪ್ಟ್ ಅಲ್ಲಿ. ಅವಾಗ ಈಜಿಪ್ಟ್ ಅವರು ಹೋರಾಡಲ್ಲ, ಏನು ಹೋರಾಡಲ್ಲ ಪರ್ಷಿಯನ್ ಅವ್ರ ಮೇಲೆ ಅಂದ್ರೆ ಪರ್ಷಿಯನ್ ಅವರು ಅವ್ರಿಗೆ ಉಪಯೋಗಿಸ್ತಿರ್ತಕ್ಕಂಥ ಒಂದು ಕತ್ತಿ ಗುರಾಣಿಗಳ ಮೇಲೆಲ್ಲ ಬೆಕ್ಕಿನ ಚಿತ್ರನ ಅವರು ನಿರೂಪಿಸಿರ್ತಾರೆ. ಸೊ ಆ ನಿಟ್ಟಿಯಾಗಿ ಆ ಬೆಕ್ಕನ ಇವರು ಆಚರಣೆ ಮಾಡ್ತಿರ್ತಾರೆ ದೇವರಾಗಿ, ಹಾಗಾಗಿ ಅವ್ರು ಯುದ್ಧ ಮಾಡಲ್ಲ. ಆ ರೀತಿಯಾಗಿ ಈಜಿಪ್ಟ್ ಅವರು ಸೋಲುಂಡ್ತಾರೆ. ಅಂದ್ರೆ ದೇವರಾಗಿ ಬೆಕ್ಕನ ಅವರು ಆಗ್ಲೇ ಆರಾಧಿಸ್ತಿರ್ತಾರೆ, ಅದೊಂದು ಮುಖ್ಯವಾದ ಅಂಶ. ಮತ್ತೆ ಚಕ್ರವರ್ತಿ ಅಶೋಕ ಕ್ರಿಸ್ತಪೂರ್ವ 300ರಲ್ಲಿ ಆತ ಪಶು ವೈದ್ಯಕೀಯ ಶಾಲೆಗಳನ್ನ ಓಪನ್ ಮಾಡಿರ್ತಕ್ಕಂಥದ್ದು, ಮತ್ತೆ ಕೆಲವು ಕಾನೂನುಗಳನ್ನ ತಂದಿರ್ತಕ್ಕಂಥದ್ದು ಕಾಣ್ಬೋದು. ಮತ್ತೆ 1869ರಲ್ಲಿ ಮೊದಲನೇ ಬಾರಿ US ಅಲ್ಲಿ ಒಂದು ಮಹಿಳಾ ಸಂಘ ಪ್ರಮುಖವಾಗಿ ಪೆನ್ಸಿಲ್ವೇನಿಯಾ ಸೊಸೈಟಿ ಅಂತ ಮಾಡ್ಕೊಂಡು ಪ್ರಾಣಿಗಳ ಬಗ್ಗೆ ದಯೆ ಇರಬೇಕು, ಅವುಗಳಿಗೆ ಹಕ್ಕು ಕೊಡ್ಬೇಕು ನಾವು ಅನ್ನೋಂಥದ್ದು ಒಂದು ಹೋರಾಟ ನಡೀತು. ತದನಂತರ ಎಲ್ಲಾ ದೇಶಗಳಲ್ಲೂ ಅನೇಕ ದೇಶಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಭಾರತದಲ್ಲೂ ಸಹ ಅನೇಕ ಚಳುವಳಿ ರೀತಿಯಾದ ಮುನ್ನೆಲೆಗಳು ಕಾರ್ಯಗಳು ನಡೆದಿದ್ದಾವೆ, ಪ್ರಾಣಿ ದಯಾ ಸಂಘಗಳಿದಾವೆ. ಮತ್ತೆ ಪ್ರಾಣಿಗೆ ಮೀಸಲಾಗಿ ಕೆಲಸ ಮಾಡುವಂತಹ ವ್ಯಕ್ತಿಗಳು ಸಹ ನಮ್ಮಲ್ಲಿ ಕಾಣಬಹುದು. ಯಾವ್ಯಾವ ಕಾಲಘಟ್ಟದಲ್ಲಿ ಯಾವ್ಯಾವ ಪ್ರಾಣಿಗಳನ್ನ ಪಳಗಿಸಲಾಯ್ತು? ಮುಖ್ಯವಾಗಿ ಪ್ರಾಣಿಗಳನ್ನ ಅಂದ್ರೆ ನಾಯಿ ಫಸ್ಟ್ ಮೊದಲು ಬರ್ತಕ್ಕಂಥದ್ದು ಒಂದು 15,000 ವರ್ಷಗಳ ಹಿಂದೆ ಏಷ್ಯಾ ಮತ್ತೆ ಇತರ ಪ್ರದೇಶಗಳಲ್ಲಿದ್ದಾವೆ. ಇದು ಮುಖ್ಯವಾಗಿ ಉದ್ದೇಶ ಆಗಿದ್ದದ್ದು ಒಡನಾಟ ಮತ್ತೆ ಬೇಟೆಯಾಡಕ್ಕೆ ಸಹಾಯ ಮಾಡುವಂಥದ್ದು, ರಕ್ಷಣೆ ಮಾಡುವಂಥದ್ದು. ಅದ ನಂತರ ಬಂದದ್ದು ಆಡುಗಳು ಒಂದು 10,000ದಿಂದ 11,000 ವರ್ಷಗಳ ಹಿಂದೆ. ಇದು ಮುಖ್ಯವಾಗಿ ಭೂಮಿಯ ಪೂರ್ವ ಏನು ಪ್ರದೇಶಗಳಿದಾವೆ ಅಲ್ಲಿ ಮುಖ್ಯವಾಗಿ ಮಾಂಸ, ಹಾಲು ಮತ್ತೆ ಚರ್ಮಕ್ಕೋಸ್ಕರ. ಅನಂತರ ಕುರಿ ಬರುತ್ತೆ 10,000 ವರ್ಷಗಳಿಗೆ ಹಿಂದೆ, ಇದು ಸಹ ಭೂಮಿಯ ಪೂರ್ವ ಪ್ರದೇಶಗಳು, ಮಾಂಸ, ಉಣ್ಣೆ, ಹಾಲಿಗೋಸ್ಕರ. ಮತ್ತೆ ಹಂದಿಗಳು 8,000ದಿಂದ 8,500 ವರ್ಷಗಳ ಹಿಂದೆ ಬರುತ್ತೆ, ಭೂಮಿಯ ಪೂರ್ವ ಪ್ರದೇಶಗಳು ಮಾಂಸಕ್ಕಾಗಿ. ಮತ್ತೆ ದನಗಳನ್ನ 10,000 ವರ್ಷಗಳ ಹಿಂದೆ, ಇದರಲ್ಲಿ ದಕ್ಷಿಣ ಏಷ್ಯಾ ಭೂಮಿಯ ಪೂರ್ವ ಪ್ರದೇಶಗಳು ಸೇರುತ್ತವೆ, ಕೆಲಸ, ಚರ್ಮ ಅದಕ್ಕೋಸ್ಕರ. ಇನ್ನು ಬೆಕ್ಕುಗಳು 10,000 ವರ್ಷಗಳ ಹಿಂದೆ ಬರುತ್ತೆ, ಇವು ಮುಖ್ಯವಾಗಿ ಫಲವತ್ತಾದ ಪಶ್ಚಿಮ ಏಷ್ಯಾ ಪ್ರದೇಶಗಳು ಪಳಗಿಸುವಂತಹ ಪ್ರಾರಂಭ.
ಕೀಟ ನಿಯಂತ್ರಣ ಮತ್ತೆ ಒಡನಾಟಕ್ಕೋಸ್ಕರ. ಕೋಳಿಗಳು 7,000 ವರ್ಷಗಳ ಹಿಂದೆ ಪೂರ್ವ ಏಷ್ಯಾ ಪ್ರದೇಶ ಮತ್ತೆ ಆರಂಭದಲ್ಲಿ ಕೋಳಿನ ಮಾಂಸ ಮೊಟ್ಟೆಗೆ ಉಪಯೋಗಿಸಿರ್ತಕ್ಕಂಥದ್ದು. ಕುದುರೆಗಳು 5,500 ವರ್ಷಗಳ ಹಿಂದೆ ಮಧ್ಯ ಏಷ್ಯಾ ಯುದ್ಧ, ಸಾರಿಗೆ, ಶ್ರಮಕ್ಕೋಸ್ಕರ. ಕತ್ತೆಗಳು ಒಂದು 5,000 ವರ್ಷಗಳ ಹಿಂದೆ ಈಶಾನ್ಯ ಆಫ್ರಿಕಾ ಸಾರಿಗೆ ಮತ್ತು ಕೆಲಸಕ್ಕಾಗಿ. ಒಂಟೆಗಳಲ್ಲಿ 2 ಪ್ರಭೇದ ಬರುತ್ತೆ, ಡ್ರೊಮೆಡರಿ ಮತ್ತೆ ಬ್ಯಾಕ್ಟೀರಿಯನ್ ಅಂತ ಹೇಳಿ. ಇವು ಸಾಮಾನ್ಯವಾಗಿ 4,000 ಮತ್ತೆ 4,500 ವರ್ಷಗಳ ಹಿಂದೆ ಪಳಗಿಸಿರ್ತಕ್ಕಂಥದ್ದು ಸಾರಿಗೆ ಮತ್ತು ಹಾಲಿಗೋಸ್ಕರ. ಲಾಮ ಮತ್ತು ಅಲ್ಪಕಗಳು ಇವು ಎತ್ತರದ ಪ್ರದೇಶಗಳಿರ್ತಕ್ಕಂಥವು. ದಕ್ಷಿಣ ಅಮೆರಿಕದಲ್ಲಿ ಇವು ಮೊದಲು ಕಂಡು ಬಂದಿರತಕ್ಕಂಥದ್ದು. ಒರೆ ಮತ್ತೆ ಉಣ್ಣೆ ಕೆಲಸಕ್ಕೋಸ್ಕರ ಉಪಯೋಗಿಸಿರ್ತಕ್ಕಂಥದ್ದು. ಆನೆಗಳು 6,000 ವರ್ಷದ ಆಸ್ಪಾಸು ಹಿಂದೆ ದಕ್ಷಿಣ ಏಷ್ಯಾ ಮುಖ್ಯವಾಗಿ ನಮ್ಮಲ್ಲಿ. ಮತ್ತೆ ಇವು ಸಹ ಕಾರ್ಮಿಕ ಕೆಲಸಕ್ಕೋಸ್ಕರ ಮತ್ತೆ ವಿದ್ಯುಕ್ತ ಬಳಕೆಗಳಿಗೆ ಇದನ್ನ ಉಪಯೋಗಿಸಿದ್ದಾರೆ. ಈಗ ಇಷ್ಟೆಲ್ಲ ಪ್ರಾಣಿಗಳನ್ನ ನಾವು ಸಾಕಾಣಿಕೆ ಮಾಡ್ಕೊಂಡು ಬಂದಿದ್ವಿ. ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಪ್ರಾಣಿಗಳನ್ನ, ಯಾವ ಪ್ರಾಣಿಗಳಿಂದ ಬಹುತೇಕ ನಮ್ಗೆ ಅನುಕೂಲ ಇದೆಯೋ ಅಂತ ಪ್ರಾಣಿಗಳನ್ನ ನಾವು ಸಾಕಾಣಿಕೆ ಮಾಡ್ಕೊಂಡು ಬಂದಿದ್ದೀವಿ. ಸಾಕಾಣಿಕೆ ಅಂತ ಅಂದಾಗ ಇಲ್ಲಿ ಒಂದ್ ರೀತಿ ಕ್ರೌರ್ಯವೂ ಕೂಡ ಇರುತ್ತೆ. ಮುದ್ದು ಪ್ರಾಣಿಗಳನ್ನ ಸಾಕಾಣಿಕೆ ಮಾಡೋ ಅಂಥದ್ದು ಬೇರೆ. ಈ ನಮ್ಗೆ ಅನುಕೂಲ ಮಾಡೋ ಅಂತ ಪ್ರಾಣಿಗಳಿದಾವಲ್ಲ ಅವುಗಳನ್ನ ಸಾಕಾಣಿಕೆ ಮಾಡುವಾಗ ಮಾನವ ಸಹಜವಾದಂಥದ್ದು ಅಲ್ಲಿ ಕೆಲವು ಅಚಾತುರ್ಯಗಳಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಈ ನಿಟ್ಟಿನಲ್ಲಿ ಈ ಪ್ರಾಣಿ ಕಲ್ಯಾಣಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ದೇಶದಲ್ಲಿ ಏನೆಲ್ಲ ಶಾಸನ ಮತ್ತೆ ಕಾನೂನುಗಳು ಇದ್ದಾವೆ, ಅವುಗಳನ್ನ ಎಷ್ಟರ ಮಟ್ಟಿಗೆ ನಾವು ಅನುಸರಿಸಬೇಕಾಗುತ್ತೆ? ಕಾನೂನುಗಳಿದಾವೆ. ವಿಕಸನ ಆಗಿದ್ದಿರ್ತಕ್ಕಂಥದ್ದು ಮೂಲತವಾಗಿ ಚಕ್ರವರ್ತಿ ಅಶೋಕನ ಕಾಲ, ಏನು ಕ್ರಿಸ್ತಪೂರ್ವ 3ನೇ ಶತಮಾನ ಇದೆ. ಆಗ್ಲೇನೆ ಆತ ಒಂದು ವನ್ಯಜೀವಿ ಸಂರಕ್ಷಣಾ ಕಾನೂನುಗಳನ್ನ ಸ್ಥಾಪಿಸಿರ್ತಾರೆ ಅವರು. ಅದ ನಂತರ ಏನ್ ಬ್ರಿಟಿಷರ ಕಾಲದಲ್ಲಿ ಪ್ರಾಣಿಗಳ ಮೇಲಿನ ಕ್ರೌರ್ಯ ತಡೆ ಕಾಯ್ದೆ 1890 ಇದೊಂದು ಕಾಯ್ದೆ ಮಾಡಿದ್ರು ಅವರು. ಇಲ್ಲಿ ಔಪಚಾರಿಕವಾಗಿ ರಕ್ಷಣೆಗಳನ್ನ ಪರಿಚಯಿಸಿದ್ರು. ತದನಂತರ 1960ರಲ್ಲಿ ಏನು ಪ್ರಾಣಿ ಮೇಲಿನ ಕ್ರೌರ್ಯ ತಡೆ ಕಾಯ್ದೆ ರಕ್ಷಣಾ ಕ್ರಮಗಳನ್ನ ಇನ್ನೂ ಜಾಸ್ತಿ ಹೆಚ್ಚಿಸಿದೆ. ಮತ್ತೆ ಪ್ರಾಣಿ ಕಲ್ಯಾಣ ಮಂಡಳಿನ ಅದರ ಅಡಿಲಿ ಸ್ಥಾಪಿಸಲಾಗಿದೆ. ಮತ್ತೆ ಇದು ಸ್ವಂತ ಸಾಕು ಪ್ರಾಣಿಗಳ ವಿರುದ್ಧ ಕ್ರೌರ್ಯ, ಅಮಾನವೀಯತೆ ವಧೆ, ಅಮಾನವೀಯ ಸಾಗಣೆ, ಅಮಾನವೀಯ ಜೀವನ ಪರಿಸ್ಥಿತಿಗಳು, ಬಾಲ ಕಿವಿ ಕತ್ತರಿಸುವಂಥದ್ದು ಇವೆಲ್ಲನೂ ಕಾನೂನು ಬಾಹಿರ ಅಂತ ಹೇಳಿ ಅದರಲ್ಲಿ ನಿರೂಪಿಸಿದ್ದಾರೆ. ಮತ್ತೆ ವನ್ಯಜೀವಿ ರಕ್ಷಣೆ ಕಾಯ್ದೆ 1972 1972 ವನ್ಯಜೀವಿಗಳನ್ನ ರಕ್ಷಿಸುವಂಥದ್ದು ಮತ್ತೆ ಬೇಟೆ ಆಡುವಂತಹ ಅವ್ರಿಗೆ ದಂಡ ವಿಧಿಸುವಂತಹ ಒಂದು ಕಾನೂನಿದೆ. ಅದೇ ರೀತಿ ಸಹಾನುಭೂತಿ ಮತ್ತು ಹಕ್ಕುಗಳು ಇವುಗಳಿಗೆ ಬಂದ್ರೆ ಭಾರತೀಯ ಸಂವಿಧಾನದ 51A ವಿಧಿ ಏನಿದೆ ಅದರಲ್ಲಿ ಎಲ್ಲಾ ಜೀವಿಗಳ ಬಗ್ಗೆ ಸಹಾನುಭೂತಿ ಇರಬೇಕು ಅನ್ನೋಂಥದ್ದು ಕಡ್ಡಾಯಗೊಳಿಸಿದ್ದಾರೆ. ಮತ್ತೆ IPC ಸೆಕ್ಷನ್ 428 ಮತ್ತೆ 429 ಏನಿದೆ ಅದು ಪ್ರಾಣಿಗಳನ್ನ ಕೊಲ್ಲುವಂಥದ್ದು, ವಿಷಪೂರಿತವಾಗಿ ಸಾಯಿಸುವಂಥದ್ದು ಅಥವಾ ಅಂಗವಿಕಲತೆಗೊಳಿಸುವಂಥದ್ದು ಮತ್ತೆ ನಿಷ್ಪ್ರಯೋಜನಗೊಳಿಸುವಂತಹ ಕೃತ್ಯಗಳಿಗೆ ಶಿಕ್ಷೆ ವಿಧಿಸುವಂತಹ ಒಂದು ವ್ಯವಸ್ಥೆ ಇದೆ. ಮತ್ತೆ 2014ರಲ್ಲಿ ಸೌಂದರ್ಯ ವರ್ಧಕಗಳಿಗಾಗಿ ಪ್ರಾಣಿ ಪರೀಕ್ಷೆಯ ನಿಷೇಧ ಇದೊಂದು ಕಾಯ್ದೆ ಬಂದಿದೆ. 1945ರಲ್ಲಿ ಕಾಯ್ದೆ ಪ್ರಮುಖವಾಗಿ ಬಂದದ್ದು. 2014ರಲ್ಲಿ ಒಂದು ಸ್ವಲ್ಪ ಮಾರ್ಪಾಡು ಮಾಡಿದ್ರು. ಆ ಮಾರ್ಪಾಡಲ್ಲಿ ಒಂದು ಕೆಲವು ನಿಯಮಗಳನ್ನ ಸೇರಿಸಿದ್ದಾರೆ, 135B ಮತ್ತೆ 148C ಅಂತ ಹೇಳಿ. ಇವುಗಳು ಏನ್ ಹೇಳುತ್ತವೆ ಅಂತ ಅಂದ್ರೆ ಪ್ರಾಣಿಗಳ ಮೇಲೆ ಯಾವುದೇ ತರದಾದ ಪರೀಕ್ಷೆ ಮಾಡಲಾದಂತಹ ಸೌಂದರ್ಯ ವರ್ಧಕಗಳನ್ನ ಆಮದು ಮಾಡಬಾರ್ದು, ಇದು ಒಂದು. ಎರಡನೇದು ಯಾವುದೇ ಪ್ರಾಣಿಗಳ ಮೇಲೆ ಸೌಂದರ್ಯ ವರ್ಧಕಗಳ ಪರೀಕ್ಷೆ ನಡೆಸಬಾರ್ದು ಅನ್ನೋಂಥ ಒಂದು ನಿಷೇಧ ಬಂದಿದೆ. ಅದೇ ರೀತಿ ಮುಂದುವರೆದು 2022ರಲ್ಲಿ ಇತ್ತೀಚೆಗೆ ಪ್ರಾಣಿಗಳ ಮೇಲಿನ ಕ್ರೌರ್ಯ ತಡೆಗಟ್ಟುವಿಕೆಗೆ ತಿದ್ದುಪಡಿ ತಂದ್ರು. ಅದ್ರ ಪ್ರಕಾರ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯ ಇದರದ ಪ್ರಾಣಿಗಳ ಮೇಲಿನ ಕ್ರೌರ್ಯ ತಡೆಗಟ್ಟೆಗೆ 1960ರಲ್ಲಿ ಏನಿತ್ತು ತಿದ್ದುಪಡಿನ ಈ ಇಲಾಖೆ ತಂದಿದೆ. ಮತ್ತೆ ಈ ಮೇಲುಸ್ತುವಾರಿ ಈ ಇಲಾಖೆಯಿಂದನೇ ನಡೀತಾ ಇದೆ. ಮತ್ತೆ ಈಗ BNS ಭಾರತೀಯ ನ್ಯಾಯ ಸಂಹಿತಾ ಅಂತ ಈಗ ನಾವು ಕಾಣ್ತಾ ಇದೀವಿ. ಇದರಲ್ಲಿ ಸೆಕ್ಷನ್ 324 ಮತ್ತೆ ಸೆಕ್ಷನ್ 325 ಎರಡೂ ಸೇರಿದವೆ. ಈ 324ರಲ್ಲಿ ಪ್ರಾಣಿಗಳ ಕಾದಾಟ ಮತ್ತೆ ಸಂಬಂಧಿತ ಚಟುವಟಿಕೆಗಳಿಗೆ ಸಂಬಂಧಿಸಿದ ಅಪರಾಧ ತಡೆಯುವಂಥದ್ದು. 25ಯಲ್ಲಿ ಪ್ರಾಣಿಗಳ ನಿರ್ಲಕ್ಷ್ಯದ ಮೇಲೆ ಏನು ಕೇಂದ್ರೀಕರಿಸುತ್ತೆ ಮತ್ತೆ ಸರಿಯಾದ ಆರೈಕೆನ ಕೊಡಬೇಕು, ತ್ಯಜಿಸುವಂಥದ್ದನ್ನೆಲ್ಲ ನಿಷೇಧ ಮಾಡಬೇಕು ಅನ್ನಂತಿದೆ. 2017ರಲ್ಲಿ ಸಾಕು ಪ್ರಾಣಿಯ ಅಂಗಡಿ ನಿಯಮಗಳು, ಪೆಟ್ ಶಾಪ್ ರೂಲ್ಸ್ ಅಂತ ಒಂದು ಬಂದಿದೆ. ಈ ನಿಯಮದ ಪ್ರಕಾರ ಯಾವೆಲ್ಲ ಕಾರ್ಯಾಚರಣೆ ನಿರ್ವಹಿಸ್ತಾ ಇದೆ ಸಾಕು ಪ್ರಾಣಿಗಳ ಅಂಗಡಿಗಳು, ಅಲ್ಲಿ ಮಾರಾಟ ಮಾಡುವಂತ ಪ್ರಾಣಿಗಳ ಯೋಗಕ್ಷೇಮ, ಖಚಿತತೆ ಮತ್ತೆ ವಸತಿ ಮತ್ತೆ ಪಶುವೈದ್ಯಕೀಯ ಆರೈಕೆ ಮಾನದಂಡಗಳನ್ನ ಕಡ್ಡಾಯಗೊಳಿಸುತ್ತೆ. ಮತ್ತೆ ಇನ್ನೊಂದು 2017ರಲ್ಲೇ ನಾಯಿ ಸಂತಾನೋತ್ಪತ್ತಿ ಮಾರುಕಟ್ಟೆ ನಿಯಮಗಳು ಅಂತ ಒಂದು ಬಂದಿದೆ. ಸೊ ಅದ್ರ ಪ್ರಕಾರ ನಾಯಿ ಸಂತಾನೋತ್ಪತ್ತಿ ಪದ್ಧತಿಗಳನ್ನ ನಿಯಂತ್ರಿಸೋಕ್ಕೋಸ್ಕರನೇ ನಾಯಿ ತಳಿಗಳು ಮತ್ತು ಅವುಗಳ ಸಂತತಿಗೆ ನೈತಿಕ ಚಿಕಿತ್ಸೆ, ಸರಿಯಾದ ವಸತಿ ಮತ್ತೆ ಆರೋಗ್ಯ ರಕ್ಷಣೆಯನ್ನ ಅವ್ರು ಯಾರು ಮಾಡ್ತಾ ಇರ್ತಾರೆ ಅವ್ರು ಖಚಿತಪಡಿಸಬೇಕು. ಇಲ್ಲದವಾದ್ರೆ ಅದಕ್ಕೆ ನಿರ್ದಿಷ್ಟವಾದ ಕಾನೂನು ಕ್ರಮಗಳನ್ನ ಈ ಕಾಯ್ದೆಗಳು ತಂದಿದ್ದಾವೆ. ಇಷ್ಟೆಲ್ಲ ಇದ್ರೂ ಸಹ ಇನ್ನೂ ಅತಿ ಮುಖ್ಯವಾಗಿ ಕಾನೂನುಗಳ ಅರಿವು ಬೇಕಾಗಿದೆ. ಮತ್ತು ನಮ್ಮ ದೇಶದಲ್ಲಿ, ನಮ್ಮಲ್ಲಿ ಸಂಸ್ಕೃತಿಯಲ್ಲಿ, ನಮ್ಮ ಆಚರಣೆಯಲ್ಲಿ ಪ್ರಾಣಿಗಳ ಬಗ್ಗೆ ಇರತಕ್ಕಂಥ ದಯೆ ಇದೆ. ಆದ್ರೂ ಸಹ ಇನ್ನೂ ಅರಿವಿನ ಅಗತ್ಯ ಇರೋದ್ರಿಂದ ಈ ದಿನನ ನಾವು ಆಚರಿಸೋಣ. ಅಂತಿಮವಾಗಿ ಈ ರಾಷ್ಟ್ರೀಯ ಸಾಕು ಪ್ರಾಣಿ ದಿವಸಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನಮ್ಮ ಕೇಳುಗರಿಗೆ?
ಪ್ರಾಣಿಗಳು ನಮ್ಮಂಗೆನೆ ಅವಕ್ಕೂ ಜೀವ ಇದೆ, ಅವಕ್ಕೂ ಆಹಾರ ಬೇಕು, ವಸತಿ ಬೇಕು, ರಕ್ಷಣೆ ಬೇಕು. ನಮಗೆ ಸಾಕಷ್ಟು ಎಲ್ಲ ರೀತಿಯಾಗಿ ನಮಗೆ ಉಪಯೋಗಕ್ಕೆ ಅವು ಬಂದಿದ್ದಾವೆ. ಆರ್ಥಿಕವಾಗಿ ಆಗ್ಬೋದು, ಮತ್ತು ಆರ್ಥಿಕೇತರವಾಗಿ ಒಡನಾಟಿಗಳಾಗಿರ್ಬೋದು. ನಾವು ಎಲ್ಲ ಜೀವಿಗಳನ್ನು ಅವುಗಳಿಗೆ ಮಾನ್ಯತೆ ಕೊಟ್ಟು ಅವುಗಳನ್ನ ರಕ್ಷಿಸೋಣ. ರಾಷ್ಟ್ರೀಯ ಸಾಕು ಪ್ರಾಣಿ ದಿವಸಕ್ಕೆ ಸಂಬಂಧಪಟ್ಟ ಹಾಗೆ, ಸಾಕು ಪ್ರಾಣಿಗಳಿಗೆ ಸಂಬಂಧಪಟ್ಟ ಹಾಗೆ, ಅವುಗಳ ಆರೈಕೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನನ್ನ ದೂರವಾಣಿ ಸಂಖ್ಯೆ 900-802-862. ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ. 900-802-862. ಒಳ್ಳೆಯದು ಡಾಕ್ಟರ್ ಹೇಮಂತ್ ಗೌಡ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಸಾಕು ಪ್ರಾಣಿ ದಿವಸ ಯಾವತ್ತು ನಾವು ಆಚರಣೆಯನ್ನು ಮಾಡ್ತೀವಿ, ಯಾಕೆ ಆಚರಣೆಯನ್ನು ಮಾಡ್ತೀವಿ, ಈ ಸಾಕು ಪ್ರಾಣಿ ಮತ್ತು ಮನುಷ್ಯರ ಒಡನಾಟ ಯಾವಾಗಿನಿಂದ ಹೇಗೆ, ಯಾವ ಕಾರಣಕ್ಕೆ ಪ್ರಾರಂಭ ಆಯಿತು, ಇವತ್ತು ಹೇಗೆ ಪ್ರಸ್ತುತ ಸ್ಥಿತಿಗತಿ ಇದೆ, ಈ ಸಾಕು ಪ್ರಾಣಿಗಳನ್ನು ನಾವು ಸಾಕುವಂತಹ ಸಂದರ್ಭದಲ್ಲಿ ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸ್ಕೊಂಡು ಅವುಗಳಿಗೆ ಧಕ್ಕೆ ಆಗದ ಹಾಗೆ ನೋಡಿಕೊಳ್ಳಬೇಕು ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೆ ರಾಷ್ಟ್ರೀಯ ಸಾಕು ಪ್ರಾಣಿಗಳ ದಿವಸದ ಮಹತ್ವ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಹೇಮಂತ್ ಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್, ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಯಿತು.